ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಓಂ ನಮಃ ಶಿವಾಯ. ಶ್ರೀಂ ನಮಃ ಉಮಾಯ. ಲಿಂಗೈಕ್ಯ ಸದ್ಗುರು ಶ್ರೀ ವೀರಭದ್ರಯ್ಯ ತಾತನವರ 38ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಸೀನರಾದ ಈ ಸದ್ಗುರು ಪೀಠದ ಅಧಿಪತಿಗಳು, ಚರಬಸವ ಸ್ವಾಮಿಗಳು, ಚನ್ನಬಸವ ಸ್ವಾಮಿಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಲ್ಲೇ ತನಕ ನಮ್ಮೆಲ್ಲರಿಗೆ ಅಮೃತವಾಣಿಯಿಂದ ಪಾವನರಾಗಿ ಮಾಡಿದಂಥ ನನ್ನ ತಾಯಿ ದುರ್ಗಾ ಸುಮಂಗಲಮ್ಮ ತಾಯಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಆದರಣೀಯ ಶರಣರೇ ಹಾಗೂ ಶರಣೆಯರೇ, ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಹಿರಿಯರು ಮಾಡಿದ ಸಾಧನೆ ನೆನೆಸಬೇಕು, ಅವರ ವಿಚಾರಗಳನ್ನು ನಾವು ಮೆಲುಕು ಹಾಕಬೇಕು. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಎಲ್ಲರಿಗೆ ಸೇರಿಸೋದಕ್ಕೆ ನಮ್ಮ ವೀರಭದ್ರಯ್ಯ ಸ್ವಾಮಿಗಳು ಏನು ಮಾಡ್ಯಾರ, ಇದೆಲ್ಲ ಅವರಿಗೆ ಧನ್ಯವಾದ, ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಎಲ್ಲರೂ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಅವ್ರು ಮಾಡಿದ್ದಿಲ್ಲ ಅಂದ್ರೆ ಇದೆಲ್ಲ ಹೆಂಗೆ ಸಾಧ್ಯ ಇತ್ತು? ನಮ್ಮ ಮನೆ ಹೆಣ್ಮಗಳು ಸ್ವಲ್ಪ ಮ್ಯಾಲೆ ಬಂದ್ಬಿಟ್ರೆ ಒಂದು ಕುರ್ಚಿ ಹಾಕೊಂಡು ಕೆಳಗೆ ಕೂತ್ಬಿಟ್ಟಿದಲ್ಲ, ಬಾರೋ ಹತ್ತಿ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪರಮಾತ್ಮನ ಉಪಕಾರ ಸ್ಮರಣೆ ಮಾಡಬೇಕಂತ. ಇಂಥ ಒಂದು ಸುಂದರವಾದ ಶರೀರ ಮತ್ತು ಈ ಶರೀರ ಪೋಷಣೆಗಾಗಿ ಅನ್ನ, ನೀರು, ಗಾಳಿ, ಭೂಮಿ ಏನೆಲ್ಲ ಕೊಟ್ಟನ. ಅಂತ ಪರಮಾತ್ಮನನ್ನ ಸ್ಮರಣೆ ಮಾಡಲಾರದೆ ಹೋದರೆ ಏನಾಗ್ತದಂತ ಒಂದು ದೃಷ್ಟಾಂತ ಹೇಳ್ತೀನಿ. ಒಂದು ಕಡೆ ಎಲ್ಲಿ ನಡೀತದ, ಒಂದು ಕಡೆ ಏನ್ ನಡೆದಿತ್ತಂತ, ರಸ್ತೆ ಬದಿಗೆ ಒಬ್ಬ ಕೂಲಿ ಕಾರ್ಮಿಕ ತಗ್ಗುಗಳು ಕೆದರ್ಕೋತ ಹೋಗ್ತಾ ಇದ್ನಂತ. ತಗ್ಗುಗಳು ಕೆದರ್ತಾ ಹೋಗ್ತಾ ಇದ್ನಂತ. ಅದ್ರ ಹಿಂದೆ ಇನ್ನೊಬ್ಬ ಏನ್ ಮಾಡ್ತಿದ್ನಂತ, ಆ ತಗ್ಗು ಮುಚ್ಕೋತ ಹೋಗ್ಲಕತ್ತಿದ್ನಂತ. ತಗ್ಗು ಕೆದರ್ತಿದ್ದ, ಇನ್ನೊಬ್ಬ ತಗ್ಗು ಮುಚ್ಚುತ್ತಿದ್ದ. ಅವರಿಬ್ರು ಸರ್ಕಾರಿ ಕೆಲಸನೇ ಮಾಡ್ಲಕತ್ತಾರ ಅಂತೇಳಿ ಅನಿಸಿ, ಸರ್ಕಾರದ ಕೆಲಸ ಯಾರೋ ಹಚ್ಚಾರ, ಇವ್ರು ಮಾಡ್ಲಿಕ್ಕತ್ತಾರ, ಯಾಕೆ ಮಾಡ್ಲಿಕ್ಕತ್ತಾರ. ಒಬ್ರು ಯಾರೋ ವಿಚಾರ ಮಾಡಿ, ಯಾಕ್ರಪ್ಪ ಎಷ್ಟು ತಗ್ಗುಗಳು ಕೆದರ್ಲಿಕ್ಕತ್ತಿರಲ್ಲ, ಯಾವಕ್ಕೆ ತಗ್ಗು ಕೆದರ್ಲಿಕ್ಕತ್ತೀರಿ ಅಂತ ತಗ್ಗು ಕೆದರವನಿಗೆ ಕೇಳಿದನಂತ. ಅವ ಹೇಳಿದ್ನಂತ, ಎದಕ್ಕೆ ಕೆದರಂತ ಗೊತ್ತಿಲ್ರಿ, ಇಷ್ಟು ಉದ್ದ, ಇಷ್ಟು ಆಳ, ಇಷ್ಟು ಅಗಲ ಕೆದರಂದಾರ, ನನಗೆ ಒಂದು ದಿವಸಕ್ಕೆ ಎಷ್ಟು ತಗ್ಗು ಕೆದರಂದಾರ ಅಷ್ಟು ಕೆದರ್ತೀನಿ, ಕಡೆಗೆ ನಾ ಎಷ್ಟು ತೆಗ್ಗು ಕೆದರೀನಿ ಅಷ್ಟಕ್ಕೆ ನನಗೆ ಕೂಲಿ ಸಿಗ್ತದ. ನಾ ತೆಗ್ಗು ಕೆದರೋದು ಎದಕ್ಕತ್ತು ನಾನೇ ಕೇಳಕ್ ಹೋಗ್ಲಿ, ತೆಗ್ಗು ಕೆದರ ನನ್ನ ಕೆಲಸ, ನಾ ತೆಗ್ಗು ಕೆದರ. ಹಿಂದೆ ನಾವು ಏನೊಬ್ಬ ಮುಚ್ಚುಗೊತ್ತು ಹೊಂಟಿದ್ದ, ನೀನ್ಯಾಕೆ ಮುಚ್ಚಲಕತ್ತಿದ್ದಿ ಅಂತ ಕೇಳಿದ್ ನಾವು. ನೀನ್ಯಾಕೆ ಮುಚ್ಚಲಕತ್ತಿದ್ದ ಅಂದ್ರೆ, ತೆಗ್ಗು ದಿನ ಎಷ್ಟು ನಾ ಮುಚ್ಚುತ್ತೀನಿ ಅಷ್ಟು ಮುಚ್ಚಿದ್ದಕ್ಕೆ ನನಗೆ ಕೂಲಿ ಸಿಗ್ತದ, ಅದಕ್ಕೆ ನಾ ತೆಗ್ಗು ಮುಚ್ಕೋತ ಹೊಂಟೀನಿ. ಅಷ್ಟು ಮುಚ್ಚೋದು ನನಗೆ ಅಷ್ಟೇ, ಓದೋದು ನನಗೇನು ಗೊತ್ತಿಲ್ಲ. ಇದು ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕು ಅಂತೇಳಿ ನನ್ನ ಪ್ರಶ್ನೆಗೆ ಇಬ್ರು ಉತ್ತರ ಕೊಡಲಾಗಿರಿ. ಯಾರು ನಿಮಗೆ ಮ್ಯಾಲೆ ಹೇಳಿದವ್ರು ಕೇಳೋರು ಯಾರು ಅದಾರ ಇಲ್ಲ, ಅಲ್ಲಿ ಕೂತ ನೋಡ್ರಿ, ಅವನಿಗೆ ಕೇಳ. ಅವನಿಗೆ ಕೇಳಿದ್ರ ಸೂಪರ್ವೈಸರ್ ಅಂತ ಒಬ್ಬ ಇರ್ತಾನೆ. ಈಗ ನೋಡ್ರಿ ಯಾಕ್ರಿ ಏನ್ ತೆಗ್ದು ಕೆದರೋದು ಮುಚ್ಚೋದು ಮಾಡ್ಲಕತ್ತಿರಲ್ಲ, ಎದಕ್ ಮಾಡ್ಲಕತ್ತೀರಿ ಇದು ಅಂತ ಕೇಳಿದ್ರ
ಹೌದ್ರಿ, ಮೂವರ್ ಕೆಲ್ಸದದು, 3 ಮಂದಿ ಕೆಲ್ಸದದು. ಇವತ್ತು ಇಬ್ಬರೇ ಬಂದಾರ, ಒಬ್ಬ ಬಂದಿಲ್ಲ. ಮತ್ತೇನ್ ಮಾಡ್ಬೇಕು? ಇವ್ರಿಬ್ಬರಿಗೆ ಪುಗ್ಸೆಟ್ಟೆ ಕೂಲಿ ಹೆಂಗ್ ಕೊಡ್ಬೇಕಂತ ಕೆಲಸ ಹಚ್ಚಿದ್ರಿ ಅವ್ರಿಗೆ. ಗಿಡ ಹಚ್ಚವ ಬಂದಿಲ್ರಿ, ಅದು ನಡ್ಬರ್ಕೆ ಗಿಡ ಹಚ್ಚವ ಇವತ್ತು ಅಬ್ಸೆಂಟ್ ಆಗ್ಯಾನ್ರಿ. ಹೇಳಾರ್ದೆ ಕೈ ಕೊಟ್ಟಾನ. ಅದಕ್ಕೆ ನಾವು ಗಿಡ ಹಚ್ಚವ ಬಂದಿಲ್ಲ ಅಂತಂದ್ರೂ ಇವ್ರಿಗೆ ಕೂಲಿ ಕೊಡ್ಬೇಕಲ್ಲ. ಅದಕ್ಕೆ ತೆಗ್ಗ ಕೆದರು ಮುಚ್ಚು ಹಚ್ಚಿನ. ಹುಟ್ಟದು ಸಾಯದು. ಗಿಡ ಹಚ್ಚಲಾರ್ದ ಓದ್ತೀವಲ್ಲ ನಾವು. ಸಾರ್ಥಕ ಕೆಲಸ ಆಗ್ಬೇಕಲ್ಲ ನಾವು ಮಾಡಿದ್ದು. ಏನ್ ಗಿಡ ಹಚ್ಬೇಕು? ಪರಮಾತ್ಮರ ಜ್ಞಾನ ಮಾಡಿಕೊಂಡು, ಪರಮಾನಂದ ಪ್ರಾಪ್ತಿ ಮಾಡಿಕೊಂಡು, ನನಗಾದ ಆನಂದ ಜಗತ್ತಿಗೆ ಆಗ್ಲಿ ಅಂತೇಳಿ ನಾವೇನು ಜ್ಞಾನದ ಗಿಡ ಹಚ್ಚೋತೀವಲ್ಲ, ಅದೇ ನಾವು ಮಾಡಬೇಕಾದ ಸಾಧನೆ. ಇಲ್ಲಂದ್ರೆ ಬರೀ ತೆಗ್ಗ ಮುಚ್ಚದಂಗೆ ಅಷ್ಟೇ. ಈ ಕಡೆ ಯಾರೋ ಹಡದಾರ ಹುಟ್ಟಿವಿ, ಎಲ್ಲರೂ ಏನ್ ಮಾಡ್ತಾರೆ ಅದರಂಗೆ ನಾವು ಮಾಡಿಕೆ ಕಡೆಗೆ ಬಂದಿನ ಸಾತ್ ಹೋಗ್ತೀವಿ, ಇಟ್ಟು ಹೋಗ್ತಾರೆ ಅಷ್ಟೇ. ಎದಕ್ಕೆ ಬರ್ತದೆ? ಜೀವ ಭೂಮಿಗೆ ಬರುವಾಗ ಜೀವನಾಗಿ ಬಂದು ಹೋಗುವಾಗ ವ್ಯರ್ಥ ಶವವಾಗಿ ಹೋಗಬಾರ್ದಂತ, ಶಿವನಾಗಿ ಹೋಗ್ಬೇಕಂತ. ಇದೆಲ್ಲ ಯಾರು ಕಲ್ತಾರ ಗೊತ್ತ ನನಗ? ಇವರ ನಮ್ಮ ಪ್ರಿನ್ಸಿಪಾಲ್ ಇದ್ದಂಗೆ. ಇವರು 40 ವರ್ಷ ಅವರು ನಾವು ಸತ್ಸಂಗ ಮಾಡಿವಿ. ಮಠದೊಳಗೆ ರಿಜಿಸ್ಟರ್ ಅದ 3,500 4,000 ಸತ್ಸಂಗಗಳು ಮಾಡಿವಿ. ಅಲ್ಲಿಂದ ಒಂದು 3-4 ಜನ ಕೂತಾರೆ ನಮ್ಮ ಪ್ರಿನ್ಸಿಪಾಲ್ಗಳು, ಅವರೆಲ್ಲ ಪ್ರೊಫೆಸರ್ಗಳು ಇದ್ದಂಗೆ. ನಾ ಇವತ್ತು ಮಾತಾಡ್ಬೇಕಾದ್ರೆ ಅವರು ನನಗೆ ಶಕ್ತಿ ಕೊಟ್ಟರು. ನಾನು ಏನೂ ಗೊತ್ತಿಲ್ಲದ ಕೂಸುಗಳ ಹಡದು ಏನಿರ್ತಾವ, ಹೆಂಗಿರ್ತಾವ? ಏನು ಇಲ್ಲ ಕೂಸುಗಳು ಇರ್ತಾವ. ಹೆಂಗೆ ತಾಯಿ ಒಂದು 3 ವರ್ಷ LKG ಹತ್ತನ ಆಕಿ ಮಾಡಿ ಫಜಿತೆ ಆಗ್ತಾವ. ಅದಕ್ಕೆ ಮಾತು ಕಲಿಸ್ತಾಳ, ಅದಕ್ಕೆ ಅಂಗಿ ಹಾಕೊಳ್ಳೋದು ಕಲಿಸ್ತಾಳ, ಚಡ್ಡಿ ಹಾಕೊಳ್ಳೋದು ಕಲಿಸ್ತಾಳ. ಹಾಗೆ ನನಗೆ ಇವೆಲ್ಲ ಕಲಿಸಿ ತಾಯಿದಾರೆ ಎಲ್ಲ ಕೂತಾರಲ್ಲ ಇವರು. ಇವರೇನು ಸಾಮಾನ್ಯರಲ್ಲ. ಅವ್ರ ಮುಂದೆ ಮಾತಾಡ್ಲಕತ್ತೀನಿ, ಅವ್ರೇನೋ ಸಾನ್ನಿಧ್ಯ ಅಂತಾರೆ, ಏನ ಕಮ್ಲಕ್ ನಡಿ. ಅವ್ರ ಪಾದ ಧೂಳಿನೂ ಅಲ್ಲ ನಾನು. ಅಂತ ತಾಯಿ ನನ್ನ ಭಾವ. ಅವ್ರು ಏನು ಅನ್ಬೇಡ ಅಂದ್ರೂ ಒಳಗೆ ಭಾವ ಆ ರೀತಿ ಅದು. ನನಗಿಂತ ಸಣ್ಣವ್ರು ಯಾರ್ಯಾರು ಇಲ್ಲ, ಇಲ್ಲಿ ಎಲ್ಲರೂ ದೊಡ್ಡವರೇ. ಏನೋ ನನ್ನ ಮಾತು ಕೇಳಿ ಸಂತೋಷ ಪಡ್ತಿರತ್ತೆ ನಾನು ಹೇಳ್ಬೇಕು. ಅದಕ್ಕೆ ಒಂದು ಪರಮಾತ್ಮನನ್ನ ನೆನೆಸುವಂತ ಒಂದು ಪದ್ಯ ಹಾಡೋಣ. ನೀನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು. ಈ ಭೂಮಿ, ಈ ಬಾನು, ಈ ದೇಹ, ಈ ಪ್ರಾಣ ಎಲ್ಲಾನು ನಿನದಲ್ಲವೇ, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು. ಪಂಪಾ ನದಿಯ ನೀರ ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು. ಪಂಪಾ ನದಿಯ ತೀರ ಅಲೆಯಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯಲ್ಲ ನಿನ್ನದು. ಈ ಗಾಳಿ, ಈ ನೀರು, ಆ ಮೋಡ, ಈ ಮುಗಿಲು ಎಲ್ಲಾನು ನಿನದಲ್ಲವೇ, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು. ಗಿಳಿಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು. ಗಿಳಿಕೋಗಿಲೆಗಳ ಸ್ವರವೆಲ್ಲ ನಿನ್ನದು, ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು. ಈ ರಾಗ, ಈ ತಾಳ, ಈ ಹಾಡು, ಈ ಇಂಪು ಎಲ್ಲಾನು ನಿನದಲ್ಲವೇ, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ನನ್ನ ಕಣ್ಣುಗಳು. ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಮಿನುಗುವ ಚುಕ್ಕೆಯ
ರೆಕ್ಕೆಯ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲಾನು ನಿನದಲ್ಲವೇ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು. ಈ ನಮ್ಮ ನರ ಜನ್ಮ ನೀನಿಟ್ಟ ವರವೋ, ಸರ್ವಾಂಗ ಚೇತನ ನೀನಿಟ್ಟ ಒಲವು. ಈ ನಮ್ಮ ನರ ಜನ್ಮ ನೀನಿಟ್ಟ ವರವು, ಸರ್ವಾಂಗ ಚೇತನ ನೀನಿಟ್ಟ ಒಲವು. ಈ ತನುವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲಾನು ನಿನದಲ್ಲವೇ, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು, ನೀನಿಟ್ಟ ವರವಲ್ಲವೇ ಓ ಸ್ವಾಮಿ ಈ ನಮ್ಮ ಕಣ್ಣುಗಳು. ಎಲ್ಲರಿಗೂ ಧನ್ಯವಾದ. ನಾವು ಹಾಡಿದ್ನಂದ್ರೆ ಅಂಜಿಕೆ ಬರ್ತಿರ್ತದೆ, ಯಾಕಂದ್ರೆ ಎಲ್ಲರ ಸಿಟ್ಟಿಗೆ ಎದ್ದು ಹೋಗಂಗಾರ ದನಿ ಚಂದಿಲ್ಲ ಮಣ್ಣಿಲ್ಲ ಹಾಡ್ಲಕ್ಕೆ ಹಾಡ್ತಾನಂತೆ. ಹಾಡ್ಲಕ್ಕೆ ಬರಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿದ್ರೆ ಬರ್ತದೆ, ಇರ್ಲಂದ್ರೆ ಹೆಂಗೆ ಬರ್ತದೆ. ಅದಕ್ಕೆ ನಿನ್ನೆ ಭಾರಿ ಪುಣ್ಯವಂತರಿದ್ರಿ. ನಿನ್ನೆ ಒಂದು ಸ್ವಲ್ಪ ಅರ್ಧಂಬರ್ಧ ಆಗಿತ್ತು, ಅದು ಯಾಕೆ ಮತ್ತೆ ಕರೀತಾರೆ ಇನ್ನೊಂದ್ಸರಿ ಬಾ ಹಚ್ಚಾಳಿ, ನಿಮ್ಗೆ ಬ್ಯಾಸ ಬರ್ಲಕ್ಕತ್ತದೇನೋ ಅನಿಸ್ಲಕ್ಕತ್ತದ ನನಗೆ. ಮತ್ತೆ ಕರ್ತಾರೆ ನಿಮ್ಮದು ನಿನ್ನೆ ಅರ್ಧಂಬರ್ಧ ಆಗಿತ್ತು ಪೋರ್ಷನ್, ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ಮತ್ತೆ ಕರ್ತಾರೆ ವೀರಭದ್ರ ಸ್ವಾಮಿಗಳು. ಏನಾಯ್ತಪ್ಪ ಅಂದ್ರೆ, ಮೊದಲ ಅಮ್ಮ ಹೇಳಿದ ಮಾತಿನಾಗ ಒಂದೆರಡು ಮಾತು ಹೇಳ್ಬೇಕನ್ನಿಸ್ತದ. ಅತ್ತೆ ಸೊಸಿ ಒಳಗೆ ಸೊಸಿನೇ ಬದಲ ಮಾಡ್ತಿರ್ತಾರೆ. ಅತ್ತಿದೇನು ತಪ್ಪೇ ಇಲ್ಲ ನಂಗ, ಸೊಸಿಗೆ ಅತ್ತಿ ಭಾರಿ ಪೂಜ್ಯ ಸ್ಥಾನಕ್ಕಿಟ್ಟು ಸೊಸಿನ ಬದಲಾವ್ ಮಾಡ್ತಾರ. ಅತ್ತಿ ಯಾಕೆ ಹಂಗೆ ಬದಲಾವ್ ಮಾಡ್ತಾಳ ಅಂತಂದ್ರ, ಮಗ ಸೊಸಿದ ಸಂಸಾರ ಚಾಲು ಆದ್ಮೇಲೆ ಇವ್ರ ಕಾರ್ಬಾರ್ ಮಾಡೋದು ಬಂದ್ ಮಾಡ್ಬೇಕು, ಇವ್ರ ಅಧಿಕಾರ ಮಾಡೋದು ಬಂದ್ ಮಾಡ್ಬೇಕು, ಮಾರ್ಗದರ್ಶನ ಮಾಡ್ಬೇಕೆ ಹೊರತು ಅಧಿಕಾರ ಮಾಡಂಗಿಲ್ಲ. ಅದೆಲ್ಲ ಅಧಿಕಾರ ನನ್ನ ಕೈಯಾಗೆ ಇರಲಿ ಅಂತೇಳಿ ನಾನು ಹೇಳ್ದಂಗೆ ಕೇಳ್ಬೇಕು. ನಾನು ಹಡದ ಮಗ ನಾ ಬೆಳೆಸಿದ ಮಗ ಅಂತೇಳಿ ಕಾರ್ಬಾರ್ ಮಾಡಿದ್ರೆ ಅತ್ತೆ ಹೋಗಿ ಕಚ್ಚಾರ ಅಷ್ಟೇ. ಕಾರ್ಬಾರ್ ಬಂದ್ ಮಾಡ್ಬೇಕು. ಯಾಕ್ರಿ ಎದಕ್ ಬೇಕು ನಿಮ್ಗದು? ಕೀಲಿ ಕೊಟ್ಬಿಡೋದು, ಆಯ್ತು ಬಂದಿರಿ ಚಲೋ ಆಯ್ತು. ಕೆಡಿಸ್ಲ ಅವೇನು ಹುತ್ತವ ದಡ್ಡ ಅದಾವ ಏನು ಕೆಡಿಸ್ತಾವ ಹಾಳು ಮಾಡ್ತಾವ, ಅವು ಮಹತ್ವ ಶಾಣೆ ಇರ್ತಾರೆ. ಅವರು ಸಂಸಾರ ಮಾಡೋದಕ್ಕೆ ಹತ್ತು ಬಂದಾರ, ನಮ್ಮ ಮನೆ ಬೆಳಗಿಸ್ಲಿಕ್ಕೆ ಬಂದಾರ. ಹೀಗಾಗಿ ಸಸಿನ ಬದಲಾವ್ ಮಾಡ್ಕೊತ ಅವೇ ಜೋಕ್ ಮಾಡ್ಯಾರ. ಹೆಣ್ತಿನ ಬದಲಾವ್ ಮಾಡೋದು ಸಸಿನ ಬದಲಾವ್. ಯಾರು ಎಲ್ಲರೂ ಚಲೋ ಅರ ಎಲ್ಲರೂ ಕೆಟ್ಟಾರ. ಎಲ್ಲ ಗುಲಾಬಿ ಹೂವ ಗಿಡದೊಳಗೆ ಗುಲಾಬಿ ಹೂವು ಅನ್ನೋದು ಮುಳ್ಳು ಅನ್ನೋದು. ಅತ್ತಿನೂ ಚಲೋ ಕೆಟ್ಟ, ಸಸಿನೂ ಚಲೋ ಕೆಟ್ಟ, ಹೊಂದ್ಕೊಂಡಿರ್ಬೇಕಾಗ್ಯದ ಅಷ್ಟೇ. ಯಾರೇನು 100% ಚಲೋ ಇಲ್ಲ, ಯಾರೇನು 100% ಕೆಟ್ಟ. ಗಂಡು ಮಗ ಏನು ತನಗೇನು ಅಡ್ವಾನ್ಸ್ ಊಟ ಹಾಕಿದ್ರೆ ಆರಾಮ್ ಎಲ್ಲ ಹೊರಗೆ ತಿರುಗಾಡ್ತಾನೆ. ಮಾವು ಅಂತಂದ್ರೆ ದೇವ್ರ ಇದ್ದಂಗ. ಮಾವು ಎಂದೂ ಕೆಟ್ಟಾಗಿಲ್ಲ ಈ ಜಗತ್ತಿನಾಗ. ಅತ್ತಿನ ಕೆಟ್ಟಾಗ್ತಾಳೆ, ಯಾಕೆ ಮನೆಗೆ ಕಾರ್ಬಾರ್ ಮಾಡ್ತಾರೆ. ಅದಕ್ಕೆ ಅತ್ತಿನ ಮಾವನಂಗ ತನ್ನ ಪಾಡಿಗೆ ತಾನು ಇದ್ದಳು ಅಂತಂದ್ರೆ ಆಕಿನೂ ದೇವ. ಅತ್ತಿ ಕಂಟ್ರೋಲ್ ಮಾಡ್ಕೋಬೇಕು. ಮುಂದೆ ಬಂದಾರ ಮಾರ್ಗದರ್ಶನ ಮಾಡಿ ಅಧಿಕಾರ ಮಾಡಿ ಕಾರ್ಬಾರ್ ಮಾಡ್ಲಕ್ಕ ಆದ್ರೆ ಫಜಿತಿ ಆಗ್ತಾರೆ. ಅವರು ಕೆಲವೊಂದು ಅತ್ತಿದರು ಸೊಸೆದರು ಮುದುಕಿಯರಾಗ ತನಕ ಅವ್ರು ಹಂಗೆ ಬದುಕಿರ್ತಾರೆ. ಅವ್ರು ಯಾವಾಗ ಅಧಿಕಾರ ಮಾಡ್ತಾರೆ? ಮೊದಲಿನ ಕಾಲದಲ್ಲಿ ಜಲ್ದಿ ಓದ್ತಿದ್ರು, ಈಗ ಹೋಗಲ್ಲ. ಈಗ 80, 90, 100 ಹಂಗೆ ಇರ್ತಾರೆ. ಮತ್ತೆ ಸೊಸೆದೇರಿ ಯಾವಾಗ ಅವ್ರ ಮಕ್ಕಳು ಸೊಸೆದೇರಿ ಮಕ್ಕಳು ಮೊಮ್ಮಕ್ಕಳಾದ್ರೂ ಈ ಅತ್ತಿದೇರು ಹಿಂಗೆ ಇರ್ತಾರೆ. ನನ್ನ ಕಾರ್ಬಾರ್ ಮಾಡಿ ಹೆಂಗಾಗ್ತದೆ? ಅವ್ರಿಗೂ ಒಂದು ಸ್ಟೇಜ್ ಬರ್ಬೇಕಲ್ಲ, ಅವ್ರಿಗೂ ಒಂದು ಅಧಿಕಾರ ಕೊಡಬೇಕು. ಮಾಡಿ ನೀನು ಸ್ವತಂತ್ರ ಏನ್ ಮಾಡ್ತೀನಿ ಮಾಡಿ. ನನ್ನ ಮಗಳಿಗೆ MD ಸೀಟಿಗೆ 3 ಕೋಟಿ ರೂಪಾಯಿ ಕೊಟ್ಟು ಓದಿಸ್ಯಾಳ ಅವ್ರ ಅತ್ತಿ. ಆಕೆ ಹೆಂಗದವ ಅಂದ್ರೆ ನನ್ನ ಮಗಳಿಗೆ ಮಗಳಿದ್ದಂಗದ. ಇದಕ್ಕೇನು ಅನುಭವ ಇಲ್ಲ. ಇದು ಶಾಲಿ ಕಲ್ತು ಆಕೆ ಪುಸ್ತಕ ಓದಿ ಒಂದು ಕಪ್ ಚಾ ಸಹಿತ ಮಾಡಿಲ್ಲ. ಈಗೀಗ ಆಕೆ ತಾಯಿಗತ್ತೆ ನೋಡ್ತಾಳೆ ಆಕೆ ಅವ್ರ ಅತ್ತಿ. ಸಂಪದ ಏನ್ ಮಾಡಮ್ಮವ, ಹಿಂಗ್ ಮಾಡ್ಬೇಕತ್ತೀವಿ, ಹೆಂಗ್ ಮಾಡಮ್ಮವ, ಹಿಂಗ್ ಕೇಳಿದ್ರೆ ಸ್ವರ್ಗ ಆಗಂಗಿಲ್ಲ ಮನಿ. ನಿಂದೇನು ಕಾರವಾರ ಮಜ್ಜಿಗೆ ಆ
ಕೇಳಕ್ ಬಂದಿದ್ರತ್ ಯಾರೋ, ಮಜ್ಜಿಗೆ ಇದ್ದಿದ್ದಿಲ್ಲ, ಸಸಿ ಇಲ್ಲತ್ ಹೇಳಿದ್ರು. ಆದ್ರೆ ಹೊರಗೆ ಹೋಗೋದ್ರಾಗೆ ಅತ್ತಿ ಎದುರು ಬಂದಳತ್ತೆ, ಎಲ್ಲೇ ಹೋಗಿದ್ದಳು. ಬಂದು ಏನ್ ಮನೆಗೆ ಹೋಗಿದ್ದೆಲ್ಲ, ಇಲ್ಲ ಮಜ್ಜಿಗೆ ಕೇಳಕ್ ಹೋಗಿದ್ದೆ. ಏನಂದಳು, ಇಲ್ಲ ಅಂತ ಹೇಳಿದಳ, ಈ ಸಸಿ ಇಲ್ಲ ಅಂತ ಹೇಳಿದಳ. ಬಾ ಕರ್ಕೊಂಡ್ಬಂದು ಮನೆಗೆ ಕರ್ಕೊಂಡ್ಬಂದು ಮತ್ತೆ ಮನೆ ಕುಂದಿರ್ಸಿ ಮಜ್ಜಿಗೆ ಬಂದಿರ, ಮಜ್ಜಿಗೆ ಇಲ್ಲ ಅಂದಳ. ಯಾಕ ಅವಾಗ ಸಚಿನೇ ಹೇಳಳ ತೋಲಕತ್ತಿದ್ದೆ, ಮತ್ತೆ ನಿಂದೇನದು ಮಜ್ಜಿಗೆ ಇಲ್ಲ ಮತ್ತೆ ನೀ ಯಾಕೆ ಹೇಳ್ತಂತಂದ್ರ ಆಕಿಗೆ ಅಧಿಕಾರ ಕೊಟ್ಟಿಲ್ಲ. ಇನ್ನ ಮಜ್ಜಿಗೆ ಅವ ಇಲ್ಲ ಅಂತ ಹೇಳ ಅಧಿಕಾರ ಕೊಟ್ಟಿಲ್ಲ, ಆಕೆ ಕಾರವಾರ ಮಾಡಿ ಸುಮ್ಮನೆ ಹೇಳತ್ತ. ಅದಕ್ಕೆ ನಾನಿಲ್ಲ ಅಂತ ಹೇಳಿದ್ರೆ ಲೆಕ್ಕ, ನೀ ಹೇಳಿ ಆಕೆ ಹೇಳಿದ್ರೆ ಲೆಕ್ಕ ಇಲ್ಲ. ಇವು ಅತ್ಯಂತರ ಇವಕ್ಕ. ಅದಕ್ಕ ಮೊದಲ ಈ ಅಧಿಕಾರ ಬುದ್ಧಿ ಯಾರಿಗೂ ಒಳ್ಳೇದಲ್ಲ, ಗಂಡಸ ಮಕ್ಕಳಿಗೆ ಒಳ್ಳೇದಲ್ಲ, ಹೆಣ್ಮಕ್ಳಿಗೆ ಒಳ್ಳೇದಲ್ಲ, ಅತ್ತೆಗೆ ಒಳ್ಳೇದಲ್ಲ, ಸೊಸೆಗೆ ಒಳ್ಳೇದಲ್ಲ. ಪ್ರೇಮದ ಒಂದು ಜೀವನ ವ್ಯವಹಾರ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಅದಕ್ಕೊಂದ್ ಕಡೆ ಮಾವ ಸತ್ತಿರ್ತಾನ, ಮಣ್ಣಾಗ ಇನ್ನೇನು ಬಹಳ ದೂರ ಇರ್ತಾಳೆ ಎಲ್ಲೋ ಸೊಸಿ. ಬರ್ತೀನಿ ಮಣ್ಣು ಮುಗಿಸ್ಬೇಡ್ರಿ, ಮುಖ ಹಂಗೆ ತೆರಬೇಡ್ರಿ, ಬರ್ತೀನಿ ಮಣ್ಣು ಮಾಡ್ಬೇಡ್ರಿ ಅಂತೇಳಿ ವಾರ್ನಿಂಗ್ ಕೊಟ್ಕೊತ ಬರ್ತಾಳೆ. ಇಲ್ಲ 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 ಬರ್ತೀನಿ ಮುಖ ಮುಚ್ಚಬೇಡ್ರಿ, ಮುಖ ಮುಚ್ಚಬೇಡ್ರಿ. ಸಸಿ ಬಂದಳಂತ, ಓಡೋಡಿ ಬಂದಳಂತ. ಓಡಾಡಿ ಬಂದು ಏನ್ ಮಾಡ್ಬಿಟ್ಲು, ಸೀದಾ ಕುಣ್ಯಾಗೆ ಹಾರಿಬಿಟ್ಲತ್ತಕ್ಕೆ. ಒಳಗ್ ಕುಣ್ಯಾಗ ಹಾರಿದ ಕೂಡಲೇ ಮೂರನ್ ಮಂದೆಲ್ಲ ಪರೇಶಾನ ಬಿಟ್ಟಿರತ್ತೆ. ಎಂತ ಸಸಿಯಪ್ಪ, ಏನು ಕುಣಿ ಸನೇಕ ದೂರ ಯಾರೋ ನಿಂತು ನೋಡ್ತಾರ, ಕುಣಿ ಒಳಗೆ ಹಾರಿದ್ರ. ಮಾವಗ ಬಾಯಿ ಮುಖ ಎಲ್ಲ ಕಿವುಚಿ ಎಳ್ಳಗದು ಏನೋ ಮಾಡಿ ಹೊರಗೆ ಬಂದ್ಬಿಟ್ಲತ್ತ. ಅವಾಗ ಏನಾಯ್ತತ್ತ, ದೊಡ್ಡ ಫೇಮಸ್ ಆಗಿಬಿಟ್ಲಕ್ಕೆ. ಈ ತರ ಮಾವನ ಹೆಣಸಲ ಬಿದ್ದ ಹತ್ತ ಸಸಿ ಎಲ್ಲಿ ನೋಡಿಲ್ಲ. ಆಕೆ ಭಾರಿ ಶೋ ಮಾಡಿಬಿಟ್ಲು. ಏನ್ ಮಾಡಿದಳಪ್ಪ, ಅವಾಗ ಅವ್ರ ಗೆಳತಿ ಕೇಳಿದಳತ್ತ, ಸಸಿದ ಗೆಳತಿ, ಏನ ಊರ್ ತುಂಬ ನಿಂದ ಏನ್ ಹೆಸರಾಯ್ತು, ನಿಮ್ಮ ಮಾವನ ಮೇಲೆ ಭಾಳ ಪ್ರೀತಿ ಅದಿ ಅಂತ, ಈಗೆಲ್ಲ ಬಾಯಾಗ ನೀನೇ ಅದಿ ನೋಡು ಅಂತಂದಳ. ಅದಕ್ಕೆ ಸೊಸೆ ಅದಳತ್ತ, ಯಾವ ಪ್ರೀತಿ ಹೋಗ್ಬಿಡ, ಯಾವ ಪ್ರೀತಿ ಇಲ್ಲ, ಏನೂ ಇಲ್ಲ. ಅದು ಸಾಯೋದು ಇಷ್ಟು ಜಲ್ದಿ ಸಾಯ್ತದತ್ತೆ ಯಾರಿಗೆ ಗೊತ್ತ. ಮೊನ್ನೆ ಬಂಗಾರದ ಹಾಕ್ಸಿದ್ದೆ, ಒಳಗೆ ಇಳಿದ ಬಿಚ್ಕೊಂಡು ಬಂದೆ. ಅವನಿಗೆ ಬಂಗಾರದಲ್ಲಿ ಹಾಕ್ಸಿದ್ದೆ, ಬಿಚ್ಕೊಂಡು ಬಂದೆ. ಎಲ್ಲ ಬಡದಾಡೋದು ಅದ್ರ ಸಲುವಾಗಿ. ಒಂದು ಲಿಂಗದ ಕಾಯಿ, ಒಂದು ತಾಳೆ, ಒಂದು ಬಂಗಾರದಲ್ಲ ಇವೇನ ಇರ್ತಾವ, ಇಷ್ಟೊಳಗೆ ಬಡ್ದಾರ. ಅದ್ರ ಸಲುವಾಗಿ ಗುದ್ದಾಡ್ತಿರ್ತಾರೆ. ಆಯ್ತು, ನಮ್ಮ ತಾಯಿ ತಂದೆ ಹೋದ ಕೂಡ್ಲೇನೆ ಅವ್ರೇನೋ ನನಗೆ ನೀ ತಗೋ ಕೊಟ್ಟಿದ್ರು. ಎಲ್ಲ ಒಂದು ಗಂಗಳ ಮೇಲೆ ಇಟ್ಟೆ, ಬಂಗಾರ ಏನೆಲ್ಲ ಇಟ್ಟೆ, ದೇವ್ರ ಜಗಲಿ ಮೇಲೆ ಇಟ್ಟಕ್ಕೆ ಎಲ್ಲರೂ ನಮ್ಮ ತಮ್ಮ ತಂಗಿದ್ರೆ ಕರೆದೆ, ಫೋನ್ ಮಾಡಿ ಬರ್ರಿ ಅಲ್ಲಿ ಏನಿಟ್ಟಾರ ತೊಗೊಂಡು ಹೋಗ್ಬಿಟ್ರು. ಅದ್ರ ಮೇಲೆ ನಮಗೆ ಮೋಹ ಇಲ್ಲ. ಶುದ್ಧ ಬ್ರಹ್ಮ ಅಂದ್ರೆ ನಾವು ಶುದ್ಧ ಬ್ರಹ್ಮ. ತಂದಿದು ಬೇಡ, ತಾಯಿದು ಬೇಡ, ಹತ್ತಿದು ಬೇಡ, ಮಾವಂದು ಬೇಡ, ಯಾರ್ದಾರು ಬೇಡ. ನಾವೇನು ದುಡ್ದೀವಿ ಅದು ನಮ್ಮ ಪ್ರಸಾದ. ನಿಮ್ಗೆ ಅದ್ರ ಮೇಲೆ ಆಸೆ ಇರ್ತದೆ, ತೊಗೊಂಡು ಹೋಗ್ಬೇಕಲ್ಲ. ಕಳಿಸಿ ಸ್ವಚ್ಛ ಕೂತ್ಬಿಟ್ವಿ. ಅಡ್ ಸ್ವಚ್ಛ ಕೂತರು ಬೈತಾರೆ, ಅದು ನಮ್ಮ ಕರ್ಮ. ಸ್ವಚ್ಛ ಆಗ್ತೀವಿ ಅಷ್ಟೇ, ಬೈತಾರೆ. ಏನು ಮಾಡಿದ್ರು ಬೈತಾರೆ. ಆಯ್ತು ಏನು ಯಾಕನ್ನಲ್ಲ ನಡೆ, ಹಿಂಗಿರ್ತಾವ. ಅದಕ್ಕೆ ಅಂತ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಳ್ಳೋಂಥ ನಮ್ಮ ತಂದೆ ಶರಣಬಸವೇಶ್ವರ ಪುರಾಣ ಬರೆದು ಮನಿತನ ನಮ್ಮದು. ನಮ್ಮ ಹೆಣ್ಮಕ್ಳದು ಅವ್ರ ಮನೆಯೊಳಗೆ ಶರಣಬಸವೇಶ್ವರ ಗುಡಿ ಕಟ್ಟಿ 60 ಹಳ್ಳಿ ಕುಷ್ಟಿಗೆ ಒಳಗೆ ತಳವಗೇರ ಅಂತ ಬರ್ತದೆ. 60 ಹಳ್ಳಿ ಜನರಿಗೆ ಕರೆಸಿ ಜಾತ್ರೆ ಮಾಡಿಸ್ತಾರ ಶ್ರಾವಣದೊಳಗೆ. ಆ ಶರಣಬಸವೇಶ್ವರ ಗುಡಿಯೊಳಗೆ ಏನೇನು ಕಾರ್ಯಕ್ರಮ ನಡೀತಾವೆ ಎಲ್ಲ ಕಾರ್ಯಕ್ರಮ ಇವ್ರ ಮನೆಯೊಳಗೆ ಇವ್ರ ಮಠದಾಗೆ ನಡೀತಾವೆ. ಮತ್ತು ದೇವಿ ಪುರಾಣನೂ ಅಲ್ಲಿ ನಡೀತವೆ. ಅವರು ಈ ದಸರಿ ಟೈಮ್ ಒಳಗೆ ಅದು ಶರಣಬಸವೇಶ್ವರ ಸಂಸ್ಥಾನದ ಪ್ಯಾರಲಲ್ ಅವ್ರದ್ದು ಅದೇ ಟೈಮ್ಗೆ ಕಾರ್ಯಕ್ರಮ ನಡೀತಿರ್ತಾವ. ಅವರು ಒಳ್ಳೆ ಸಂಸ್ಕಾರದ ಮನೆತನದವರು ಅದರ. ನಮ್ಮ ಅಪ್ಪನ ಅಜ್ಜ ಮುತ್ತಜ್ಜ ಅವರು ಕಲಬುರಗಿ ಶರಣಬಸವೇಶ್ವರ ಪುರಾಣ ಬರೆದದ. ಆ ಶರಣಬಸವೇಶ್ವರ ಪುರಾಣ ಬರೆದದ್ದನ್ನೇ ತಗೊಂಡು ಹೋಗಿ ಸುರಪುರ ದೊರೆಗಳು ಅವ್ರ ಇಲಾಖೆದಾಗ ಬರಗಾಲ ಬಿದ್ದಾಗ ಅದನ್ನು ಹಚ್ಚಾರ. ಅವರಿಗೆಲ್ಲ ಮಳೆ ಬೆಳೆ ಆಗ್ಯದಂತೇಳಿ ನಮ್ಗೆ 100 ಎಕರೆ ಜಮೀನು ಕೊಟ್ಟಾರ ಆಗಿನ ಕಾಲದೊಳಗೆ. ಅವ್ರ ಮಗಳು ಸಹಿತ ಸಂತಾನ ಬಾಕಿ ಆಗಿಲ್ಲ ಅನ್ನೋದಕ್ಕೆ ಮತ್ತೆ ಸೆಕೆಂಡ್ ಟೈಮ್ ತಗೊಂಡು ಹೋಗಿ ಪುರಾಣ ಹಚ್ಚಿ ಬಂದಾರ. ಆ ಪುರಾಣ ನಮ್ಮ ಅಜ್ಜ ಕಾಶಿ ಪಂಡಿತರು, ಶರಣಬಸಪ್ಪ ಅವ್ರ ಒಡನಾಡಿಗಳು, ಬಗ್ಲ ನಳ್ಳೆನವರು, ಅವ್ರ ಅರಳಗುಂಡಿಗೆ ನಮ್ಮದು ಮಾವನವರು. ಹೀಗಾಗಿ ಅವರು ಪುರಾಣ ಹಚ್ಚಿದ್ದಕ್ಕೆ ಆಕೆಗೆ ಏನೋ ಸಂತಾನ ಭಾಗ್ಯ ಆಗಿದ್ದಕ್ಕೆ ಆಕೆ ದೇವಕ್ಕೆ ಹೊಲಗಳತ್ತೆ ಬೇರೆ ಅದಾವ, ದೊರೆಗಳ ಹೊಲಗಳತ್ತೆ ಬೇರೆ ಅದಾವ. ನಮ್ಮ ಅಣ್ಣ ತಮ್ಮದೆಲ್ಲ ಹೊಲಗಳಲ್ಲ ಅದಾವ.
ಅದಕ್ಕೆ ನಾವು ಹಿರೇಮಠದ ಸ್ವಾಮಿಗಳು ಹೋಗಿ ನಮ್ಮ ಅಪ್ಪ ನನಗೆ ಮುಂದೆ ಸ್ವಲ್ಪರಿಗೆ ಸನ್ಯಾಸಿ ಬಿಡೋದನ್ನ ತಟ್ಟರಿಗೆ ಏನು ತಪ್ಪು ಮದುವೆ ಆಯ್ತೋ ಗೊತ್ತಿಲ್ಲ ಆಗ್ಬಿಟ್ಟದ, ಆದ್ರೂ ಸನ್ಯಾಸಿ ಬುದ್ಧಿನೇ ಅದ ನಮ್ದು. ಏನು ಅಂತ ಬರೀ ಏನು ಅಂತ ತಲೆ ಅದರ ವಿಷಯದಾಗ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಂಡಿಲ್ಲ. ಇರಲಿ, ಅದೇನಾಯ್ತು ಅಂದ್ರೆ ಪುರಾಣ ಹಚ್ಚೋದಕ್ಕೆ ಅವ್ರು ಭೂಮಿ ಕೊಟ್ಟದಕ್ಕೆ ಇನಾಮದಾರ ಅಂತಾರೆ. ನಾವು ಆ್ಯಕ್ಚುಲಿ ಹಿರೇಮಠದ ಸ್ವಾಮಿಗಳು ಅಂತ ಒಂದು ಸಂಸ್ಕಾರ ಹಿಂದಿನವ್ರು ಒಳಗೆ ಇರ್ತದ ಅನ್ನೋದಕ್ಕೆ ಮುಂದಿನವರು ಈ ಇವರೆಲ್ಲ ಹಿಂಗೆ ಯಾಕಾದ್ರ ನಾ ಎದಕ್ಕೆ ಹೇಳಕತ್ತೀನಿ ಅಂದ್ರೆ ಅಲ್ಲಿಂದ ಮೇನ್ ಪವರ್ ಅಲ್ಲೆಲ್ಲ ಆ ಪವರ್ ಹರಿತಿರ್ತದ ಒಳಗೆ. ನಾವು ಎಕಡೆ ಓದ್ತೀವಿ ಅಂದ್ರೆ ಬಿಡಂಗಿಲ್ಲ, ಮಾತು ತಂದಿದ್ರೆ ಇದು ದಾರಾಗ ಇರ್ಬೇಕು ನೀನು ಅಂತೇಳಿ ತಂದು ಹತ್ತದ ನಾವು ಅಂತ ಒಂದು ಇದಾದ. ಈಗ ಅಂತ 105 ವರ್ಷ ನಮ್ಮ ತಂದೆಯವರು ಬದುಕುವಾಗ 105 ವರ್ಷ 3 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡು DDP ಆಫೀಸ್ನಾಗ ಮ್ಯಾನೇಜರ್ ಇದ್ದು ರಿಟೈರ್ ಆಗಿ ಬದುಕೋರು. ಅಂಥವ್ರು ಶವ ಸಂಸ್ಕಾರ ಮಾಡೋದಕ್ಕೆ ಸುಮಾರು 30,000 ರೂಪಾಯಿ ಹೆಂಡ ಕೊಡೋದು. ಹಳ್ಳ್ಯಾಗ ಒಂದು 30,000 ರೂಪಾಯಿ ಬಿಲ್, ಲಕ್ಷಗಟ್ಟಲೆ ಬಿಲ್ ಮಾಡ್ಯಾರ, ಕೆತ್ತಿ ಬಿಲ್ ಮಾಡ್ಯಾರ. ಲಿಂಗ ಪೂಜೆ ಮಾಡ್ಕೊಳ್ಳೋದು. ನಾವು ಲಿಂಗ ಪೂಜೆ ಮಾಡ್ಕೊಂಡು ನನಗೆ ನೋಡೋದು, ನಾವು ಕುಡಿಯೋದಕ್ಕೆ ನಾವು ಕರೆಸಿರೋದ್ಮೇಲೆ ನಾವು ಕುಡಿಯೋದೇ ನಮ್ಗೆ ಇದು ನಮ್ಮ ಕರ್ಮ. ಅದಕ್ಕೆ ಒಂದು ಕಿವಿ ಮಾತು ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ರಿಮ್ಸ್ ಕಾಲೇಜು ಮತ್ತು ನವೋದಯ ಕಾಲೇಜು 2 ಕಾಲೇಜ್ ಅದಾವ. ಅವ್ರದ್ದು ಫೋನ್ ನಂಬರ್ ತಗೊಳ್ರಿ. ಏನು ಜೀವ ಹೋಯ್ತಂದ್ರೆ ಏನು ಹೋಗ್ಬಾರ್ದು, ಹೋಗಿಲ್ಲ. ಇವತ್ತೆಲ್ಲ ನಾಳೆ ಎಲ್ಲರೂ ಹೋಗದೆ ಮಾರ್ಜಿಶಾಸ್ತ್ರಿ ಅದ. ಒಂದು ಫೋನ್ ನಂಬರ್ ತಗೊಂಡು ಇಟ್ಕೊಂಡಿರ್ರಿ. ಆದ ಕೂಡ್ಲೇನೆ ಮನೆಯವ್ರು ಎಲ್ಲರೂ ಕೂಡ ಒಂದು ಪೇಪರ್ ಸಹಿ ಮಾಡಿ ಆ ಕಾಲೇಜಿಗೆ ಫೋನ್ ಮಾಡಿಬಿಟ್ರಿ ಅಂತಂದ್ರೆ ಹುಡುಗರಿಗೆ ಸ್ಟಡಿ ಮಾಡ್ಲಿಕ್ಕೆ ಶರೀರಗಳು ಸಿಗಲ್ಲ. ಎಲ್ಲೇ ರೊಕ್ಕ ಕೊಟ್ಟು ಹೆಣ ತರ್ತಿರ್ತಾರೆ, ಆ ಮಕ್ಕಳಿಗೆ ಏನೋ ಉಪಯೋಗ ಆಗ್ತದೆ. ಅದ್ರ ಸಲ 1 ರೂಪಾಯಿ ಖರ್ಚಾಗಂಗಿಲ್ಲ. ಇನ್ನು ನಿಮಗೆ ಒಳ್ಳೆ ರೊಕ್ಕ ಕೊಟ್ಟು ತಗೊಂಡು ಹೋಗ್ತಾರೆ ಅವ್ರ ಹೆಣ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎದಕ್ಕೆ ಖರ್ಚು ಮಾಡೋದು? ಸತ್ತನ ಕೂತರ ಕೆಲಸ. ಮತ್ತದು ಬೆಂಗಳೂರಿನಿಂದ ಆಂಬುಲೆನ್ಸ್ನಾಗ ಹೈದರಾಬಾದ್ನಿಂದ ಇಲ್ಲಿ ತರ್ಬೇಕಂತ ಇಲ್ಲಿ ಅಂತಾರೆ. ಅಲ್ಲೇ ಸಮೀಪ ಯಾವ್ದಾರು ಮೆಡಿಕಲ್ ಕಾಲೇಜ್ ಇತ್ತು ಅಂದ್ರೆ ಕೊಟ್ಟು ಬಂದ್ಬಿಟ್ರು. 1 ರೂಪಾಯಿ ಖರ್ಚಿರಲ್ಲ. ಒಂದು ಶವ ಸಂಸ್ಕಾರ ಪೂಜೆ ಮಾಡ್ರಿ, ಹೂವು ಹಾಕ್ರಿ, ಹಾರ ಹಾಕ್ರಿ, ಅಳ್ರಿ, ಬಸ್ಟ್ ಬಂದು ಒಂದು ಇಂಜೆಕ್ಷನ್ ಮಾಡ್ತಾರೆ. ಆಮೇಲೆ ಒಂದು 5-6 ತಾಸು ಟೈಮ್ ಇರ್ತದೆ. ಒಂದು 3-4 ತಾಸು ನಿಮಗೆ ಟೈಮ್ ಕೊಡ್ತಾರೆ. ಏನೇನು ಮಾಡೋದು ಮಾಡ್ಕೊಳ್ರಿ, ನಾವು ಬಂದು ಹೋಯ್ತು. ನೀವು ಹೇಳಿದ ಟೈಮಿಗೆ ಆಂಬುಲೆನ್ಸ್ ಬರ್ತದೆ, ತಗೊಂಡು ಆರಾಮ್. ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಏನೇನಾಗಂಗಿಲ್ಲ, ಏನಾಗ್ತದೆ. ಹಿಂಗಾಗಿ ಮೊನ್ನೆ RG ಶಾಸ್ತ್ರಿ ಅಂತ ನಮ್ಮ NGO ಕಾಲನಿ ವಿದ್ಯಾನಗರದೊಳಗೆ ಸ್ವಾಮಿಯವರು ತಮ್ಮ ಶರೀರ ಕಾಲೇಜಿಗೆ ಕಳಿಸಿಬಿಟ್ರು. ನಮ್ಮ ಎಲ್ಲ ಶರೀರಗಳು ಸತ್ತರೆಯಾಗಿ ಸುದ್ದಿ ಹೇಳ್ಬೇಡ ಅಂತ ಹೇಳ್ಬಿಟ್ಟಿನಿ ನಾನು. ಬದುಕಿದ್ದಾಗೆ ಮುಖ ಚಂದ ನೋಡಂಗಿಲ್ಲ, ಸತ್ತ ಮೇಲೆ ಮಾರಿ ನೋಡಕ್ ಬರ್ತಾರಂತ. ಎದಕ್ಕೆ ಬರ್ತಾರೆ? ಖರೇನ ಸತ್ತನ ಇಲ್ಲ, ಇವ ಬದುಕಿದ್ನಂದ್ರೆ ಎಷ್ಟೋ ತಲೆ ತಿತ್ತಿದ್ದ. ಅವ್ರಿಗೊಂದಿಷ್ಟು ವಚನ ಹೇಳಿ, ಇವ್ರಿಗೊಂದಿಷ್ಟು ತತ್ವಜ್ಞಾನ ಹೇಳಿ ಹೋಗಿದ್ದೆ ಬೇಸಾಯ್ತ ನಂಗೆ. ಈಗ ಬೇರೆ ಟೈಮ್ ಪಾಸಿಗೆ ಮಾತಾಡೋರು ಇದ್ರಂದ್ರೆ ಎಲ್ಲರೂ ಅಲ್ಲೋ ಹೆಂಗ ಹಿಂಗಂತ. ಅವೆಲ್ಲ ನಮ್ಮಲ್ಲಿ ಇಲ್ಲಲ್ಲ. ಹಂಗಿದ್ದದಕ್ಕೆ ಏನಾಗ್ಬಿಡ್ತದ, ನಮ್ಮಂಥವ್ರು ಈಗಿನ ಕಾಲದಾಗ ಇರೋದ್ರಾಗ ಏನೋ ಅರ್ಥ ಇಲ್ಲ ಅನ್ನೋಂಥ ಒಂದು ಜೀವನ. ಈಗ ನಮ್ಮ ಲೈಕ್ ಮಾಡೋರು ನಿಮ್ಮಂಥವ್ರು ಒಂದಿಷ್ಟು ಮಂದಿ ಯಾರೇ ತತ್ವಜ್ಞಾನದ ಆಸೆ ಇದ್ದವ್ರು ಲೈಕ್ ಮಾಡ್ತಾರೆ. ಉಳಿದವರೆಲ್ಲ ಲೌಕಿಕರು, ಹೊಸ ಜನ ಎಲ್ಲ ಚೇಂಜ್ ಆಗಿಬಿಟ್ಟಾರ. ಜಗತ್ತೆಲ್ಲ ಚೇಂಜ್ ಆಗಿ ಪ್ರತಿ 25 ವರ್ಷಕ್ಕೊಮ್ಮೆ ಜನರ ಬುದ್ಧಿ ಚೇಂಜ್ ಆಗ್ತದ. ಈ 25 ವರ್ಷದ ಮುಂದಿನವರು ನಮ್ಗೆ ಏನೇನು ಅರ್ಥ ಮಾಡ್ಕೊಳ್ಳೋದು. ನಾವೀಗ 60 ವರ್ಷ ಅಂದ್ರೆ ಇನ್ನೂ 2 ಜನರೇಷನ್ ದಾಟಿ ಹೋಗ್ಬಿಟ್ಟಿವಿ. ಇನ್ನೂ ಚೇಂಜರ್ ಅವರು ನಮ್ದು ಯಾಕೆ ಹೇಳ್ತಾರೆ? ಇನ್ನೊಂದು 70 ವರ್ಷ 80 ವರ್ಷ ಹಿಂಗೆ ಬದುಕಿದೆವು ಅಂತಂದ್ರೆ ಅವ್ರೇನು ಕೇಳಾರ್ದಂಗೆ ಆಗಿಬಿಡ್ತೇವೆ. ಅದಕ್ಕೆ ಇಲ್ಲಿ ನಾವೇನು ತಿಳ್ಕೊಂಡಿವಿ, ನಮ್ಮ ಮೇಲೆ ಸಂಸಾರ ಭಾರ ಭಾಳ ಅದ. ಹೆಂಗೆ ಭಾರ? ಹೆಂಗ ನಾವು ಭಾರ ಅಂದ್ರೆ ಹೆಂಗ ಭಾರಿ ದೊಡ್ಡ ದೊಡ್ಡ ಭಾರ ನಮ್ಮ ಮೇಲೆ ಜವಾಬ್ದಾರಿ ಅದ. ಏನು ಜವಾಬ್ದಾರಿ? ಈ ಕ್ಷಣನೇ ಹೋದ್ರೂ ಏನು ಜವಾಬ್ದಾರಿ ಇಲ್ಲ. ಮೊದಲು ತಲೆಯಿಂದ ತೆಗೆದ್ಬಿಡು, ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇಲ್ಲ. ಏನು ಜವಾಬ್ದಾರಿ ಇಲ್ಲ. ಒಂದು 10 ಕತ್ತಿಗಳಿದ್ದು ಒಂದು ಕತ್ತಿ ವ್ಯಾಪಾರ ಮಾಡಿದ್ನಂತ. ಆ ಕತ್ತಿ ವ್ಯಾಪಾರ ಮಾಡಿಕೆ ಊರಿಗೆ ಹೋಗೋ ಟೈಮ್ನಾಗ ಅಡವೆಗ ದಾಟಿ ಹೋಗ್ಬೇಕಾಗಿತ್ತು. ಕತ್ತಲಾಯ್ತು. ಮತ್ತು ಅರಣ್ಯದಾಗ ಯಾವ ಕಾಡು ಪ್ರಾಣಿಗಳು ಗಂಟುಗಳನ್ನದವ ಅಂತ ಹೇಳಿ ಬಗಲಾಗ ಒಂದು ತೋಟದಾಗ ಹೋಗಿ ನಿನ್ನ ಹೊಲದಾಗ ಒಂದಿಷ್ಟು ಕತ್ತಿ ಕಟ್ತೀವಪ್ಪ, ಮುಂಜಾನೆ ಅದು ಓದ್ತೀವಿ ಅಂದ್ರೆ ಯಾರು ಬೇಡ ತರ ಕಟ್ಟಪ್ಪ ಅಂತ ಗಿಡಗಳಿಗೆ ಕಟ್ಟಿದ್ರಂತ. ಕಟ್ಟಿದ್ರೆ ಅವರು ಇವನ ಬಲ್ಲಿ ಅದಾವ 10 ಕತ್ತಿ, ಅವನ ಬಲ್ಲಿ ಅದಾವ 9 ಹಗ್ಗ. ಮತ್ತೆ ಇನ್ನೊಂದು ಕತ್ತಿ ಹೆಂಗ್ ಮಾಡೋಣ? ಇನ್ನೊಂದು ಕತ್ತಿ ಖಾಲಿ ಕೂತಲ್ಲ, ಹೆಂಗ್ ಮಾಡ್ಬೇಕು? ಅವನು ಇನ್ನೊಂದು ಹಗ್ಗ ನೋಡಪ್ಪ ಎಲ್ಲಾರ, ಇನ್ನೊಂದು ಹಗ್ಗ ನೋಡಪ್ಪ ಎಲ್ಲಾರ ಅಂತಂದ್ರೆ ಇನ್ನೊಂದು ಹಗ್ಗ ಬೇಕಾಗಿಲ್ಲ ಅಂತ ಹೇಳಿದ್ ನಾವು. ಕತ್ತಿ ಭಾಳ ಶಾಣೆ ಅದದು.
ನೀ ಏನು ಮಾಡು, 9 ಕತ್ತಿ ಹಿಂಗೆ ನಿಂದಿರ್ಸು, ಎದುರು ಇನ್ನೂ ಒಂದು ಕತ್ತಿಗೆ ನಿಂದಿರ್ಸು, ಯಾವ್ದಕ್ಕೆ ಹಕ್ಕಿಲ್ಲ ಅದಕ್ಕೆ ಎದುರು ನಿಂದಿರ್ಸು, 9 ಕತ್ತಿ ಕೊಳ್ಳಗೆ ಇದು ಕಟ್ಟು, ಅದು ನೋಡ್ತದು. ನೋಡಿದ್ಮೇಲೆ 10ನೇ ಕತ್ತಿ ಕೊಳ್ಳಕ್ಕೆ ಕೈ ಹಾಕಿ ಕಟ್ಟಿದಂಗೆ ಮಾಡು, ಆಯ್ತು ನನ್ನ ಕೊಳ್ಳಗೆ ಹಗ್ಗ ಕಟ್ಟಾರ ಅಂತ ಅಂದ್ಕೊಂಡು ಅದು ಅಲ್ಲೇ ನಿಂತು ಬಿಡ್ತದ ಅಂತೇಳಿ ನಾವು ಶಾಣೆ ಇರ್ತಾನೆ ತೋಟದವ. ಆಯ್ತು ಹಂಗೆ ಕಟ್ಟಿದ್ರು ಮುಂಜಾನೆ ಅದು ನೋಡ್ತಾನ 10 ಕತ್ತಿ ಇದ್ದು ಆ 9 ಕತ್ತಿಗಳಿಗೆ ಹಗ್ಗ ಬಿಚ್ಚದ ನಡಿ ಅಂದ, ಅವು ಹೊಂಟವು. ಈ ಕತ್ತಿ ಒಟ್ಟ ಹೊಡೆದ್ರು ಹೋಗಲ್ದು, ಕೊಳ್ಳಗೆ ಹಗ್ಗದ ಅಂತದ್ರ ತಲೆಗದ. ಇದು ಕತ್ತಿ ಮತ್ತೆ ಮುಂದಕ್ಕೆ ಬರಲಾಗ್ಯದ, ಏನ್ ಮಾಡಬೇಕು ಮತ್ತೆ ಯಜಮಾನ ಕೇಳಿದ್ರ, ನೀ ಕಟ್ಟಾಗ ಹೆಂಗ್ ಕಟ್ಟಿದಿ ಹಂಗೆ ಬಿಚ್ಚೋದನ್ನು ಒಂದು ನಾಟಕ ಮಾಡು ಅಂತ. ಅದಕ್ಕೆ ಅವನ ಕೊಳ್ಳಗ ಹಿಂಗ ಹಗ್ಗ ಕೈ ಹಾಕಿ ಹಿಂಗ್ ಬಿಚ್ಚದಂಗೆ ಮಾಡಿದ ಕತ್ತಿ ಮುಂದಕ್ಕೆ ಹೋಯ್ತದ. ಹಂಗ ಆ ಕತ್ತಿ ಕೊಳ್ಳಗ ಹಗ್ಗಿಲ್ಲ ಅಂದ್ರು ಸಹಿತ ನನ್ನ ಕೊಳ್ಳಗ ಹಗ್ಗದ ಹ್ಯಾಂಗ್ ತಿಳ್ಕೊಂಡಿವಿ, ಹಂಗ ನಮ್ಮ ತಲೆ ಮೇಲೆ ಈ ಸಂಸಾರ ಜವಾಬ್ದಾರಿ ಅದಕ್ಕೆ ತಿಳ್ಕೊಂಡಿವಲ್ಲ, ಏನೇನು ಜವಾಬ್ದಾರಿ ಎಲ್ಲ ಈಶ್ವರ ನಡೆಸ್ತಾನೆ, ಎಲ್ಲಾನು ನಿನದಲ್ಲವೇ. ಎಲ್ಲ ಈಶ್ವರನೇ ಬಲ್ಲ. ಅದ್ರ ಜವಾಬ್ದಾರಿ ಫೀಲ್ ಮಾಡ್ಕೊಳ್ಳದೆ ಸುಮ್ಮನೆ ಮಾಡ್ಕೊತಿರ್ರಿ. ಎದಕ್ಕೆ ಮಾಡ್ಬೇಕ, ತಿನ್ನ ಕರಗದಕ್ಕೆ ಮಾಡ್ಬೇಕಂತ ಕುಳಿತಿರ್ತೀವಲ್ಲ ದಿನ, ಅದು ಕರಗದಕ್ಕೆ ಏನೋ ಒಂದು ಕೆಲಸ ಮಾಡ್ಬೇಕಾಗಿಲ್ಲ. ನಮ್ಮ ಜಿಮ್ಮೆದಾರಿ ಅಂತೇಳಿ ಏನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಅವಂದೇ. ಅದು ವಿಚಾರ ಮಾಡಿ ನೋಡ್ರಿ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸೈಡಿಗೆ ನಿಂತು ನೋಡ್ರಿ. ನಾವಾದ್ರೆ ಇವರೆಲ್ಲ ಹಾಳಾಗಿ ಹೋಗ್ತಾರದು ನಾವು ತಿಳ್ಕೊಂಡಿವಿ, ನೀವು ಹೋಗರೆ ಹೋಗು, ನಾವಿನ್ನ ಮಸ್ತಿರ್ತೀವಿ ನೀವು ಆದ್ಮೇಲೆ ಅಂತ ಕಾಯ್ತಿರ್ತಾರೆ. ಅದಕ್ಕೆ ಈ ಜವಾಬ್ದಾರಿ, ಸಂಸಾರದ ಕಡೆ ಜವಾಬ್ದಾರಿ ಬಿಟ್ಟು ನಾವೇನ್ ಮಾಡ್ಬೇಕು, ಟರ್ನ್ ಪರಮಾತ್ಮನ ಕಡೆ ಟರ್ನ್ ಅವ, ಹೊಳ್ಳ್ರಿ ಪರಮಾತ್ಮನ ಕಡೆ. ಅದಕ್ಕೆ ನೀನೇನು ಹೇಳಿದೆ, ನಿಮ್ಮ ಮಾರಿ ಎಲ್ಲದ್ರಿ, ಮುಖ ಎಲ್ಲದ ನಿಮ್ಮ ಮಾರಿ ಎಲ್ಲದ ನೋಡಿರ, ನಿಮ್ಮ ಮಾರಿ ಹೆಂಗದ ಮಾರಿ ನೋಡ್ಕೊಂಡ್ರೆ ಎಲ್ಲಿ ನೋಡ್ಕೊಂಡ್ರಿ, ಕನ್ನಡ ನೋಡ್ಕೊಂಡ್ರಿ, ಡೈರೆಕ್ಟ್ ಮುಖ ಕಾಣ್ತದ ನಿಮ್ಗೆ, ಕಣ್ಣರೆ ಕಾಣ್ತಾವ. ನೀವು ಕಣ್ಣರೆ ನಿಮ್ ಜಗತ್ತೆಲ್ಲ ನೋಡಕ್ ಕಣ್ಣು ತಾನು ಹೆಂಗದ ಗೊತ್ತದೇನು, ಆ ಕಣ್ಣಿಗೆ ತಾನು ಹೆಂಗದ ಗೊತ್ತದವಕ್ಕ. ನಿಮ್ ಕಣ್ಣುಗಳು ತನ್ನನ್ನು ತಾವು ನೋಡ್ಕೊಂಡವ. ಈ ಕಣ್ಣಿಗೆ ತನಗೆ ನೋಡ್ಕೊಳಕ್ ಬರಲ್ಲ, ಈ ಮಾರಿ ತನಗೆ ನೋಡ್ಕೊಳಕ್ ಬರಲ್ಲ, ತನ್ನ ಬೆನ್ನು ತನಗೆ ಕಾಣಂಗಿಲ್ಲ. ಇಂಥದ್ರೊಳಗೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಆತ್ಮದರ್ಶನ ಮಾಡ್ಕೋಬೇಕಂತ ಪ್ರಯತ್ನ ಮಾಡಬೇಕು. ಇಂಥದೇ ಕಾಣಲ್ಲ ಅಂತಂದ್ಮೇಲೆ ಅದು ಹೆಂಗೆ ಕಾಣಬೇಕು. ಅದಕ್ಕೆ ನೀವು ಮಾರಿ ನೋಡ್ಬೇಕಾದ್ರೆ ಹೆಂಗೆ ನೋಡ್ತೀರಿ, ಮುಖ ಎದರಿಂದ ನೋಡ್ತೀರಿ, ಕನ್ನಡಿಲಿಂದ ನೋಡ್ತೀರಿ. ಮುಖ ನೋಡೋದಕ್ಕೆ ಹೆಂಗೆ ಕನ್ನಡಿ ಅದು, ಹಂಗೆ ನಿಮ್ಮ ಆತ್ಮ ನೋಡೋದಕ್ಕೆ, ಆತ್ಮ ಅಂದ್ರೆ ಏನಂತ ಗೊತ್ತಾಗ್ಬಿಟ್ಟದ. ಅದು ಇಲ್ಲ ಅಂತಂದ್ರೆ ಎಲ್ಲ ಲೈಟ್ ಆಫ್ ಆಗೋದು ಗೊತ್ತದ ನಿಮಗೆ, ಏನ್ ನಡೆದದ ಎಲ್ಲ ಅದರಿಂದ ನಡೆದ. ಆ ಆತ್ಮ ಕಾಣಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಕನ್ನಡಿ ಅದ. ಆತ್ಮ ಎಲ್ಲದ ಒಳಗೆ, ಮತ್ತ ಕನ್ನಡಿ ಎಲ್ಲದ ಒಳಗೆ ಅದ. ಅದು ಯಾವುದು, ಅಂತಃಕರಣ, ಮನಸ್ಸು ಅನ್ನೋದು. ಅಂತಃಕರಣ ಅನ್ನೋ ಕನ್ನಡಿ ಒಳಗೆ ನಿಮ್ಮ ಆತ್ಮವನ್ನು ನೋಡ್ಲಿಕ್ಕೆ ಸಾಧ್ಯ. ಅದಕ್ಕಿದು ಕನ್ನಡಿ ಅದ. ಇದು ಕನ್ನಡಿ. ಈ ಕನ್ನಡಿ ಹಿಂಗೆ ಹಿಡಿದು ನೋಡ್ಕೊಳಕತ್ತೀನಿ, ಹೊಲಸು ಕಾಣ್ಲಿಕ್ಕತ್ತದ. ನನ್ನ ಮಾರಿ ಸ್ವಚ್ಛದ, ಇದು ಹೊಲಸು ಕಾಣ್ಲಿಕ್ಕತ್ತದ. ನನ್ನ ಪ್ರತಿಬಿಂಬ ಒಳಗೆ ಕಾಣದ. ಯಾಕೆ ಹೊಲಸು ಕಾಣ್ಲಿಕ್ಕತ್ತದ? ಇದು ನನ್ನ ಮನಸ್ಸು. ಈ ಮನಸ್ಸಿನೊಳಗೆ ಮನಸ್ಸಿದ್ದಲ್ಲಿ ಮಹಾದೇವ ಅಂತಾರಲ್ಲ, ಅದರೊಳಗೆ ಪರಮಾತ್ಮದ ನಾ ಕಾಣ್ತಾನ. ಆದ್ರೆ ಇದು ಯಾಕೆ ನನಗೆ ಹೊಲಸು, ನನ್ನ ಮುಖ, ನನ್ನ ಪ್ರತಿಬಿಂಬ ಒಳಗೆ ಯಾಕೆ ಹೊಲಸು ಕಾಣ್ಲಿಕ್ಕತ್ತದ? ಕನ್ನಡಿ ಹೊಲಸದು. ಅಂತಃಕರಣ ಹೊಲಸಿದ್ದಕ್ಕೆ ಒಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಮತ್ತಿನ್ನೇನು ಅಹಂಕಾರ, ಸಂಶಯ, ಮಮಕಾರ, ಏನೆಲ್ಲ ಕೆಟ್ಟ ಗುಣಗಳು ಇದ್ದದ್ದಕ್ಕೆ ಏನಾಗ್ಲಿಕ್ಕತ್ತದ? ಕನ್ನಡಿ ಹೊಲಸಿದ್ದಕ್ಕೆ ನನ್ನ ಬಿಂಬ ಹೊಲಸು ಕಾಣ್ಲಿಕ್ಕತ್ತದ. ಇವ್ಯಾವೂ ಇರಬಾರ್ದು. ಸ್ವಚ್ಛ ಶುದ್ಧ ಬ್ರಹ್ಮ ಒಬ್ಬನೇ ಇರ್ಬೇಕು, ಬೇರೆ ಯಾರು ಇರಬಾರ್ದು. ಮದುವೆ ಆಗೋ ತನಕ ಎಲ್ಲ ಜೋಡಾಗಿ ಎಲ್ಲಿ ಹೋದ್ರೂ ಜೋಡಾಗಿ ಕರ್ಕೊಂಡು ಹೋಗ್ತೀರಿ. ನಾಳೆ ಗಂಡನ ಮನೆಗೆ ಹೋದಾಗ ಜೋಡಾಗಿ ಯಾರು ಕರ್ಕೊಂಡು ಹೋಗ್ತೀರಿ? ಯಾರಿಗಾರ ಜೋಡಾಗಿ ನಾ ಗಂಡನ ಮನೆಗೆ ಹೋಗ್ಲಕತ್ತೀನಿ ಬಾ ನನ್ನ ಸಂಗಡ ಜೋಡ ಯಾರ ಕರ್ಕೊಂಡು, ಅಲ್ಲಿ ಹೋಗಕ್ಕೆ ಒಬ್ಬಕ್ಕೆ ಹೋಗ್ಬಿಡ್ತಾವ. ಮತ್ತೆ ಇನ್ನೊಬ್ಬ ಜೊತೆ ಬಂದರೆ ನೀ ಯಾಕೆ ಬರ್ತೀರಿ ಅಂತ. ಹೆಂಗ ಎನ್ನಲ್ಲ ಏಕಾಂತ ಹೋಗ್ತಾನ. ನನ್ನ ಗಂಡ ನನ್ನ ಸಂಗಟ ಏಕಾಂತದಲ್ಲಿ ಸೇರೋದಕ್ಕೆ ಬರ್ಲಿಕ್ಕತ್ತನ. ಎನ್ನಲ್ಲ ಏಕಾಂತ ಒಕ್ಕನನು ಬೇಗ ಹೊರಗೊಂಡಿರಣ್ಣ ಹೇಳಿದ.
ಹಣ್ಣುಗಳೇ ಎಲ್ಲರೂ ಹೊರಗೆ ನೋಡ್ರಿ, ಕಾಮವೇ, ಕ್ರೋಧವೇ, ಲೋಭವೇ, ಮೋಹವೇ, ಮದವೇ, ಮತ್ಸರವೇ. ಅವರು ಒಂದು 5-6 ಸ್ಯಾಂಪಲ್ ಹೇಳ್ಯಾರ. ನಮ್ಮ ಒಳಗೆ ಏನೇನದವ, ನಿಮ್ಮೊಳಗೆ ಏನದವ ನಿಮಗೆ ಗೊತ್ತು, ನಮ್ಮ ಒಳಗೆ ಏನೋ ನಮಗೆ ಗೊತ್ತು. ಯಾವ ನಮ್ಮ ಮೋಕ್ಷಕ್ಕೆ ಅಡ್ಡಿ ಆಗ್ಯಾವ ಅವಕ್ಕೆಲ್ಲ ಹೊರಗೆ ನಡ್ರಪ್ಪ, ಹೊರಗೆ ನಡ್ರಪ್ಪ, ಹೊರಗೆ ನಡ್ರಪ್ಪ, ಹೊರಗೆ ಕಳಿಸ್ಬೇಕು. ಎನ್ನಲ್ಲ ಏಕಾಂತ ಮೋಕ್ಷನು ಬೇಗ ಬೇಗ ಹೊರಬಂಡಿರ ಅಣ್ಣಗಳಿರ. ಆರೊಬ್ಬನಿದ್ದಳು ಆತ ಸೈರಿಸ. ನನ್ನ ಜೊತೆಗೆ ಯಾರ ಇನ್ನೊಬ್ರು ಇದ್ರು ಅಂತಂದ್ರೆ ನನ್ನ ಗಂಡಗೆ ಚಲೋ ಅನ್ಸಂಗಿಲ್ಲ, ಸಿಟ್ಟು ಬರ್ತದ. ಆರೊಬ್ಬನಿದ್ದಳು ಆತ ಸೈರಿಸ. ಮೃತ್ಯು ಹೋಗ್ತದು. ಗಂಡನ ಸಂಗಟ ಇರೋದು ಬಿಟ್ಟು ಯಾರ ಸಂಗಟ ಇದ್ದರು ಕೊಲ್ಲಲಾರ್ದ ಬಿಡ್ತಾನ, ಕೊಲ್ಲತಾನ. ಮೃತ್ಯು ಹೋಗ್ತದು. ಎನ್ನಲ್ಲ ಏಕಾಂತ ಮೋಕ್ಷನು ಬೇಗ ಬೇಗ ಹೊರಬಂಡಿರ ಅಣ್ಣಗಳಿರ. ಗಂಡು ಬರೋ ಟೈಮ್ನಾಗ ಹೆಣ್ತಿ ಒಬ್ಬಾಕಿನ ತಿಂಗಳಿರ್ಬೇಕ. ಪರಮಾತ್ಮ ಬರೋ ಟೈಮ್ನಾಗ ಆತ್ಮ ಅಂತೇನು ನಿಮ್ಮ ಅಂತಃಕರಣ ಅದು ಸ್ವಚ್ಛವಾಗಿ ಒಂದೇ ಉಳಿಬೇಕು. ಉಳಿದು ಯಾವ್ಯಾವ ಅದರೊಳಗೆ ಇರಬಾರದು, ಸ್ವಚ್ಛ ಇರಬೇಕು. ಅಂತಃಕರಣ ಶುದ್ಧ ಆದಾಗ ನಮ್ಮ ಆತ್ಮದರ್ಶನ ಅದರೊಳಗೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅಂತಃಕರಣ ಶುದ್ಧ ಮಾಡಿಕೊಂಡು ಹೆಂಗೋ ಒಂದು ಗುರುವಿನ ಉಪದೇಶದಿಂದ ಶುದ್ಧ ಮಾಡ್ಕೊಂಡಿರಿ ಖರೆ. ಈ ಮಠಕ್ಕಾದ್ರೆ ಉದ್ಧಾರ ಆಗ್ತೀವೋ, ಆ ಮಠಕ್ಕಾದ್ರೆ ಉದ್ಧಾರ ಆಗ್ತೀವೋ, ಈ ಸ್ವಾಮಿ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀವೋ, ಆ ಸ್ವಾಮಿ ಮಾತು ಕೇಳಿದ್ರೆ ಉದ್ಧಾರ ಆಗ್ತೀವೋ, ಈ ಪುಸ್ತಕ ಓದಿದ್ರೆ ಉದ್ಧಾರ ಆಗ್ತೀವೋ, ಆ ಪುಸ್ತಕ ಓದಿ 18 ಕಡೆ ತಿರುಗಿ 18 ಕಡೆ ಚಂಚಲ ಮನಸ್ಸಿತ್ತಂದ್ರೆ ಇದು ಕನ್ನಡ ಹಿಂಗ ಅಳ್ಳಾಡಕತ್ತ. ಫಲಸಿದ್ದದ್ದು ಸ್ವಚ್ಛ ಮಾಡ್ಕೊಂಡ್ರು ಅಳ್ಳಾಡಕತ್ತದ. ಅದು ನಿರ್ಮಲ ಚಿತ್ತ, ಇದು ನಿಶ್ಚಲ ಚಿತ್ತ ಆಗೋ. ಕನ್ನಡಿ ಅಳ್ಳಾಡ್ಲಾರ್ದಂಗೆ ಹಿಡಿಬೇಕಲ್ಲ. ಕನ್ನಡಿ ಅಳ್ಳಾಡ್ತಿತ್ತಂದ್ರೆ ಕಾಣಿಸ್ತದನ್ರಿ. ಚಂಚಲ ಚಿತ್ತ ಹೋಗ್ಬೇಕು. ಒಬ್ಬನಿಗೆ ಗಟ್ಟಿಯಾಗಿ ಹಿಡ್ಕೋಬೇಕು ಗುರು ಅಂತ ಹೇಳಿ. ನೀನೇ ಫೈನಲ್. ಏನ್ ಮಾಡ್ತೀವಿ ಮಾಡು. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮವಯ್ಯ. ಹಿಡ್ಕೋಬೇಕು. ಒಬ್ಬನ ಪಾದ ಗಟ್ಟಿ ಮುಟ್ಟಾಗಿ ಹಿಡ್ಕೋಬೇಕು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ. ಅವರಿಗೆ ಎಲ್ಲರೂ ಯಾಕೆ ಮಾಡ್ತಾರ? ಗುಡಿ ಕಟ್ಟಿ ಯಾಕೆ ಮಾಡ್ಲಕತ್ತಾರ? ಸಮಾಧಿ ಕಟ್ಟಿ, ಗುಡಿ ಕಟ್ಟಿ, ಪೂಜೆ ಯಾಕೆ ಮಾಡ್ಲಕತ್ತಾರ? ಈ ಒಂದು ಶುದ್ಧೀಕರಣ, ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ, ಜನರ ಅಂತಃಕರಣಗಳನ್ನು ಸ್ವಚ್ಛ ಮಾಡೋದಕ್ಕೆ. ಇದು ನಿನ್ನೆ ಹೇಳಿದ್ದೆ. ಹಳ್ಳಿಯಾಡಬಾರ್ದು, ಚಂಚಲ ಇರಬಾರ್ದು ಮತ್ತು ಹೊಲಸು ಇರಬಾರ್ದು ಕನ್ನಡಿ ಅಂತ ಹೇಳಿದ್ದೆ. ಮೂರನೇದೇನು ಹೇಳಿದ್ದೆ? ನಿರಾವರಣ. ಆವರಣ. ಆವರಣ ಅಂದ್ರೇನು? ಒಂದು ದೇವರು ಅದನ ಇಲ್ಲ ಅನ್ನೋದು ಪಕ್ಕ ಗೊತ್ತಿಲ್ಲ. ಚಲೋ ಇತ್ತು ಅಂತಂದ್ರೆ ದೇವ್ರು ನಮ್ಗೆ ಚಲೋ ಇಟ್ಟನ್ರಿ. ಸ್ವಲ್ಪ ಅನಾನುಕೂಲ ಏನಾರ ಆಯ್ತಂದ್ರೆ ಅಲ್ಲೇ ದೇವ್ರು ಅದನ್ರಿ, ದೇವ್ರು ಇಲ್ಲ ಅನ್ಲಕತ್ಬಿಡ್ತೀವಿ. ಅದಕ್ಕೆ ಏನಂತಾರೆ? ಅದಕ್ಕೆ ಅಸತ್ವಾಪಾದಕ ಆವರಣ ಅಂತಾರೆ. ಈ ಕನ್ನಡಿ ಮೇಲೆ ಒಂದು ಏನಾರ ಹೊಚ್ಚಿದ್ರಿ ಅಂತಂದ್ರೆ ಅದು ನಿರ್ಮಲ ಅನ್ನೋದು, ನಿಶ್ಚಲ ಅನ್ನೋದು. ಮ್ಯಾಲ ಒಂದು ಟವಲ್ ಹೊಚ್ಚಿದ್ರಿ ಅಂದ್ರೆ ಕಾಣಿಸ್ತದೇನದು? ಅದಕ್ಕೆ ಇದು ಆವರಣದ. ದೇವರು ಅದನ್ನೋ ಇಲ್ಲೋ ಅನ್ನೋದು ಗೊತ್ತಿಲ್ಲದ ಅಂಥದ್ದು ಒಂದು ಆವರಣದ. ಇದನ್ನೇ ತೆಗಿಬೇಕು. ದೇವರು ಅದನ, ದೇವರು ಅದನ, ದೇವರು ಅದನ. ಅದನ ಅಂತಂದ್ರೆ ಸಮಾಧಾನ ಆಗ್ತದ ಅಂತ ಹೇಳಿದ್ವಿ. ಕೂಸು ಕಳೆದಾಗ ಕೂಸು ಎಲ್ಲೋ ಅದಕ್ಕೆ ಯಾರು ಹೇಳಿದ್ರೆ ಸಮಾಧಾನ ಆಗ್ತದೆ. ಆ ಸಮಯದಲ್ಲಿ ಆ ಕೂಸು ನಾವು ಕಣ್ಣಿಗೆ ನೋಡಿಲ್ಲ ಅಂದ್ರೂ ಅಲ್ಲಿ ಕೂಸು ಅದ ಅಂದ್ರೆ ಸಮಾಧಾನ. ಹಂಗೆ ದೇವರು ಅದನ್ನ. ಇದಕ್ಕೇನಂತಾರೆ? ಅಸತ್ವ ಪಾದಕ ಆವರಣ ಕಳ್ಕೊಳ್ಳೋದು. ಅಭಾನ ಪಾದಕ ಆವರಣ ಅಂತಂದ್ರೆ ಅಲ್ಲಿ ಇಲ್ಲಿ ತನಕ ನೀವೇ ದೇವರು ಅಂತ ಹೇಳಕತ್ತಾರ. ಅಮ್ಮನು ಹೇಳಿದ್ರು ನೀವೇ ದೇವರು, ನಿಮ್ಮನ್ನು ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಕಣ್ಣ ಬಿಟ್ಟು ದೇವರಿಲ್ಲ, ನೀವೇ ದೇವರು, ನಾವೇ ದೇವರು ಅಂತಂದ್ರೆ ಹೆಂಗ್ರಿ? ನಾನೇ ಶಿವ ಅಂತಂದ್ರೆ ಹೆಂಗ್ರಿ? ಎಂತ ಪಾಪದ ಕೆಲಸ ರೀ. ನನಗೆ ಶಿವ ಅಂತಂದ್ರೆ ಅಂದ್ರೆ ಪಾರ್ವತಿ ನನಗೇನಾಗ್ತಾಳ್ರಿ? ಎಲ್ಲ ಪಾಪದ ಕೆಲಸ ಹೇಳಕತ್ತೀರಿ ನೀವು. ನೋಡು, ಆ ಶಿವ ಅಲ್ಲ, ಪೌರಾಣಿಕ ಶಿವ ಹೇಳಂಗಿಲ್ಲ. ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನಮಯವಾದ ಶಿವನನ್ನ ಕುರಿತು ಹೇಳಕತ್ತೀವಿ. ನಮ್ಮೊಳಗಿರುವ ಚೇತನಿಗೆ ಶಿವ ಅಂತೀವಿ, ಅವನಿಗೆ ಬ್ರಹ್ಮ ಅಂತೀವಿ. ಅದಕ್ಕೆ ಅವನು ನಾನೇ ಅದೀನಿ ಅನ್ನೋದು ಅನುಭವ ಆಗ್ಬೇಕಾದ್ರೆ ಒಂದು ದೃಷ್ಟಾಂತ ಕೊಡ್ತಾರ. ಏನು ದೃಷ್ಟಾಂತ ಕೊಡ್ತಾರಂದ್ರೆ 10 ಮಂದಿ ಕೂಡಿ ಪಿಕ್ನಿಕ್ ಹೋಗ್ಯಾರ. 1ನೇ ಕ್ಲಾಸ್ ನಿಂತ ಎಲ್ಲ ಪುಸ್ತಕದಾಗ ಬರ್ಕತೆ ಬಂದಾರ. ಇದು ಎಲ್ಲರಿಗೂ ಗೊತ್ತದ. 10 ಮಂದಿ ಕೂಡಿ ಪಿಕ್ನಿಕ್ ಹೋಗ್ಯಾರ. ಅರಣ್ಯ ದಾಟಿ ಹೋಗ್ತೀರಿ, ನದಿ ದಾಟಿ ಹೋಗ್ತೀರಿ ಪಿಕ್ನಿಕ್ಕಿಗೆ. ಅದಕ್ಕೆ ಊರನವ್ರು ಏನ್ ಹೇಳಿದ್ರು? ಬಹಳ ದೂರ ಹೋಗ್ತೀರಪ್ಪ, ಸ್ವಲ್ಪ ಹುಷಾರಾಗಿರ್ರಿ. ಅವಾಗ 10 ಮಂದಿ ಎಣಸುವರಿ, ಎಷ್ಟು ಮಂದಿ ಇರತ್ತೆ ಎಣಸ್ಕೊಂಡು ಮುಂದುವರಿ. ಅವೇನು ಹುಡುಗರು ಹೋದ್ರು ಊರು ಸನೆ ಬಂದ ಹೊತ್ನಾಗ ಎಣಸ್ಕೋಬೇಕನ್ನೋದು ಗೊತ್ತಾಯ್ತು. ಎಣಸ್ಕೊಂಡು ನೋಡ್ತಾರೆ, 1 2 3 4 5 6 7 8 9 ಅವಾಗ ಹಳ್ಳಕತ್ಬಿಟ್ರು. ಒಬ್ಬ ಹೋಗ್ಯಾನ, ಯಾವ್ದೋ ಕಾಡು ಪ್ರಾಣಿ ಬಲಿಯಾಗ್ಯಾನೋ,
ಏನ್ ನದಿಯಾಗ ಮುಣಿಗೆ ಸತ್ತನು ಗೊತ್ತಿಲ್ಲ. ಊರನ್ನವರೆಲ್ಲ ಎಣಿಸ್ಕೊಂಡು ಕರೆಕ್ಟ್ 10 ಮಂದಿ ಬಾ ಅಂದರ ಯಾರು ಎಣಿಸಿದ್ರು 9 ಆಗಕತ್ತವ, ಹೆಂಗ್ ಮಾಡ್ಬೇಕು? ಅವಾಗ ಆಪ್ತ ಪುರುಷ ಗುರು ಬರ್ತಾನ, ಯಾಕ್ರಪ್ಪ ಅಳ್ಳಕತ್ತೀರಿ ನೀವು? ಅಳ್ಳಕತ್ತೀರಿ ಯಾಕ? ಏನಿಲ್ಲ ರೀ, 10 ಮಂದಿ ಹೋಗಿದ್ದೆವು, ಈಗ 9 ಮಂದಿ ಅದೀವಿ. ಅವ ನೋಡ್ತಾನ, 10 ಮಂದಿ ಕಣ್ಣಿಗೆ ಕಾಣಕತ್ತಾರ ಗುರುವಿಗೆ. 10ನೇದವ ಅದನಪ್ಪ. ಅದನ್ನಂದ ಕೂಡಲೇ ನೀವ್ರಿಗೆ ಸಮಾಧಾನ ಆಗ್ಬಿಟ್ಟು, ಪರಮಾತ್ಮ ಅದನ್ನಂದ್ರೆ ಸಮಾಧಾನ ಆಗ್ತದೆ. ಏನು ಕಳೆದದ್ದು ಒಂದ್ ಕಡೆ ಅದಂದ್ರೆ ಸಮಾಧಾನ ಆಗ್ತದೆ. ಪರಮಾತ್ಮ ಇಲ್ಲ ಅನ್ನೋದ್ರಾಗ ಸಮಾಧಾನ ಇಲ್ಲ, ಪರಮಾತ್ಮ ಅನ್ನೋದ್ರಾಗ ಅದನ್ನೋದ್ರ. ಅದಕ್ಕೆ ಪ್ರತಿ ಸಲ ನಿಮಗೆ ಏನು ಸಮಸ್ಯೆ ಬಂದಾಗೂ ಪರಮಾತ್ಮ ಅದನ್ನ ಚಿಂತೆ ಬೇಡ, ಪರಮಾತ್ಮ ಅದನ್ನ ಚಿಂತೆ ಬೇಡ. ಯಾರಿಗೆ ಸಮಾಧಾನ ಹೇಳ್ಬೇಕಾದ್ರೂ ಹಂಗೆ ಹೇಳ್ರಿ, ನೀವು ಸ್ವಂತ ಸಮಾಧಾನ ಮಾಡಿ. ಅವ ಅದನ್ನ ಚಿಂತೆ ಬೇಡ, ಈಶ್ವರನಿದ್ದಾನೆ, ಎಲ್ಲ ಈಶ್ವರನೇ ಬಲ್ಲ, ಅವಂದೇ ಅಲ್ಲ, ಇದು ನಂದೇ ಅಲ್ಲ ಅಂತ ಹಿಂಗೆ ನಾವು ಸರೆಂಡರ್ ಆಗ್ಬಿಟ್ಟು, ನಾನಂತೂ ನಾನು ಸಮಾಧಾನ ಇದೀನಿ, ಮತ್ತು ನನ್ನ ವಾಕ್ಯ ನಿಮಗೆ ನಾಡ್ತಿತ್ತು ಅಂದ್ರೆ ನೀವು ಹಿಂಗಿದ್ರೆ ಸಮಾಧಾನ ಇರ್ತೀರ ಎಷ್ಟು ಹೇಳ್ಬೋದು. ನಾನು ಅದನ್ನಂತ ಹೇಳಿದ್ಮೇಲೆ ಸುಮ್ ಬಿಡ್ತಾರ. ಸ್ವಲ್ಪ ಹೊತ್ತು ಸಮಾಧಾನ ಆಯ್ತು, ಅಳೋದು ಕಡಿಮೆ ಮಾಡಿದ್ರು, ಮತ್ತು ಅವ್ನು ಹಂಗೆ ಜಗ್ಲಕತ್ತರ. ಎಲ್ಲೇನ ಹೇಳ 10ನೇದವ ಅದನ್ನ ಅಂದ್ರೆ ಎಲ್ಲೇನ ಹೇಳು, ತೋರಿಸು, ಎಣಸು 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 ನೋಡು, 1 2 3 4 5 6 7 8 9 ಎಲ್ಲೇನ 10ನೇದವ. ಅವ 10ನೇದವ ನೀನೇ ಅದೆಯೋ? ಯಾರನ್ನು ಹುಡುಕ್ಲಕತ್ತಿದಿ? ದೇವ್ರು ದೇವ್ರು ಅಂತೇಳಿ 12 ಜ್ಯೋತಿರ್ಲಿಂಗ ತಿರುಗ್ಲಕತ್ತಿದಿ, 18 ಶಕ್ತಿಪೀಠ ತಿರುಗ್ಲಕತ್ತಿದಿ, ಕುಂಭಮೇಳದಾಗ ಹೋಗಿ ಮುಣಗ್ಲಕತ್ತಿದಿ, ಏನು ಮಾಡಿದ್ರು ನೀನೇ ಅದೆಯಲ್ಲಪ್ಪ. ಈ ಚರಬಸವ ತಾತನ ಹುಡುಕ್ಲಕ್ ದೇಶ ಎಲ್ಲ ಹುಡುಕಿದ್ರೆ ಸಿಗ್ತಾರೇನ್ರಿ? ತಾವೇ ಚರಬಸವ ತಾತ. ನಿಮ್ಮನ್ನು ನೀವು ಹುಡುಕಿದ್ರೆ ಎಲ್ಲರೂ ಸಿಗ್ತಾರ? ಯಾರನ್ನು ಹುಡುಕ್ಲಕತ್ತೀರಿ ಅದೇ ನೀವದಿರಿ. ಯಾರನ್ನು ಹುಡುಕ್ಲಕತ್ತೀರಿ? ಯಾರನ್ನ ದೊಡ್ಡವ್ರು ಅನ್ಲಕತ್ತೀರಿ? ಯಾವುದೋ ಚೇತನವನ್ನ ದೊಡ್ಡದು ಮಹಾನ್ ಮಾಡಿ ಹೊಂಟಿರಿ, ಆ ಚೇತನ ಸ್ವರೂಪನೇ ನೀವದಿರಿ. ಸಣ್ಣನೇ ಮೊಳಲೊಳಗೆ ಹೇಳ್ತಾನೆ, ಸಣ್ಣ ಕಂಕರ್ನೇ ಶಂಕರ ಅಂದ್ರೆ ಚಪ್ಪಾಳೆ ತಡ್ತೀರಿ, ನೀವೇ ಅದೀರಿ ಅಂತೇಳಿ ಚಪ್ಪಾಳೆ ತಟ್ಟಲ್ಲ. ಯಾಕಂತಂದ್ರೆ ನಿಮ್ಮ ಬಿಟ್ಟದನೇ ನಾವು. ಅಂತ ಕಲ್ಲು ಹಳ್ಳದಾಗಿರೋಂಥ ಪರಮಾತ್ಮ ನಿಮ್ಮೊಳಗೆ ಇಲ್ಲದಂಗಿರ್ತಾನೆ ಅವನು. ಅದನ್ನ ಅಂತ ಹೇಳ್ಕೊ ತೊಳಕತ್ತೀವಿ. ನೀವು ಅದನ್ನ ನನ್ನ ಸ್ವರೂಪನೇ ಬ್ರಹ್ಮ ಸ್ವರೂಪ ಅನ್ನೋದು ನೀವು ಮೊದಲ ಸೇರಿ ತಿಳ್ಕೊಂಡ್ರಿ ಅಂದ್ರೆ ಆಮೇಲೆ ಪ್ರಾಕ್ಟಿಕಲ್ ಮಾಡಿ ಕೊಡ್ತೀವಿ. ಮತ್ತೆ ಟೈಮ್ ಸಿಕ್ಕಾಗ ನೀವೇ ಬ್ರಹ್ಮ ಹೆಂಗ ಅನ್ನೋದು ನಾವು ಮಾಡಿಕೊಡ್ತೀವಿ. ಅದಕ್ಕೇನಾಯ್ತು? ಅದಕ್ಕೇನಂತಾರ? ಅಭಾನ ಪಾದಕ ಆವರಣ. ನಾನೇ ಬ್ರಹ್ಮ ಅದೀನಿ ಅನ್ನೋದು ಅಭಾನ ಪಾದಕ ಆವರಣ. ನನಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಗುರು ಏನ್ ಮಾಡ್ತಾನ? ನೀ ಬ್ರಹ್ಮದಿ ಅಂತ ಅನುಭವಕ್ಕೆ ತಂದು ಕೊಡ್ತಾನಲ್ಲ, ಈ ಅಭಾನ ಪಾದಕ ಆವರಣ ತೆಗಿತಾನ. ಪರಮಾತ್ಮ ಇದ್ದಾನೆ ಅನ್ನೋದು ಮಾಡಿ ಪರಮಾತ್ಮ ಇಲ್ಲ ಅನ್ನೋದು ತೆಗೆದು ಅಸತ್ವ ಪಾದಕ ಆವರಣ ತೆಗಿತಾನ. ಇವೆರಡು ಆವರಣಗಳು ಎಲ್ಲ ತೆಗೆದ ಮೇಲೆ ಕನ್ನಡಿ ರೆಡಿ ಆಗ್ಯದ. ಕನ್ನಡಿ ಹಿಂಗೆ ನೋಡ್ಬೇಕಂತೂ ಖರೆ. ಆದ್ರೆ ಏನಾಗ್ಯದ ಅಂತಂದ್ರ ನಮ್ಮ ಮುಖದ ಮುಂದೆ ಕನ್ನಡಿ ಹಿಡಿಬೇಕು, ಮುಖ ಬೇರೆ ಕಡೆ ವಿಮುಖ. ಕನ್ನಡಿ ಕಡೆ ಮುಖ ಮಾಡಿ ನಿಂತರೆ ನಿಮ್ಮ ಪ್ರತಿಬಿಂಬ ಕಾಣ್ತದ, ಕನ್ನಡಿ ವಿರುದ್ಧ ಮುಖ ಮಾಡಿದ್ರೆ ಕಾಣ್ತದೋ? ವಿಮುಖ. ಹೆಂಡತಿ, ಮಕ್ಕಳು, ಗಂಡ, ಸಂಸಾರ, ರೊಕ್ಕ, ರೂಪಾಯಿ, ಬಂಗಾರ, ಹೊಲ ಮನಿ ಅಂತೇಳಿ ಕನ್ನಡಿ ಈ ಕಡೆ ಅದ, ಮುಖ ಆ ಕಡೆ ಅದ. ಸಂಸಾರ ಕಡೆ ಮುಖ ಇಟ್ಕೊಂಡು ನಾ ಕನ್ನಡಿ ನೋಡ್ತೀನಿ ಅಂದ್ರೆ ಹೆಂಗಾಗ್ತದ? ಅದಕ್ಕೆ ಸಮ್ಮುಖಿ ಆಗ ಟರ್ನ್ ಆಗುತ್ತೆ. ಈ ಕಡೆ ಟರ್ನ್ ಆಗುತ್ತೆ, ಆ ಕಡೆ ಆವರಣ ಅಂತಲ್ಲ. ಯಾರು ಬೇಡ ಅಂತಾರ? ಒಂದು ದಿವಸನಾಗ 24 ತಾಸು ಅದಾವ. ಒಂದು ತಾಸನಾಗ 60 ನಿಮಿಷ ಅದಾವ. 60 ನಿಮಿಷನಾಗ 1 ನಿಮಿಷ ಕನ್ನಡಿ ಕಡೆ ಬರ್ರಿ, 59 ನಿಮಿಷ ನಿಮ್ಮದೇ ಸಂಸಾರ ಮಾಡಿ. ಒಂದು ದಿವಸಕ್ಕೆ ಒಂದು 24 ನಿಮಿಷ ಆ ಆತ್ಮದ ಒಂದು ವಿಚಾರದಲ್ಲಿರ್ರಿ. ಫಸ್ಟಿಗೆ ಒಂದು ಮಾತು ಹೇಳೀನಿ, ನಿಮ್ಮ ಜೊತೆಗೆ ನೀವಿರೋದು ಕಲೀರಿ. ಆತ್ಮದ ಜೊತೆಗೆ ನೀವಿರೋದಂದ್ರೇನು? ಲಿಂಗ ಪೂಜೆ, ಧ್ಯಾನ, ಜಪ ಏನ್ ಮಾಡ್ತಿರಲ್ಲ ಅದೆಲ್ಲ ಆಧ್ಯಾತ್ಮ ಸಾಧನೆ. ನಿಮ್ಮ ಜೊತೆಗೆ ನೀವಿರೋದು. ಅದಕ್ಕೆ ಒಂದು ದಿವಸಕ್ಕೆ 24 ನಿಮಿಷ ಅಂದ್ರೆ 1 ಗಳಿಗೆ ಇದ್ರೊಳಗೆ ಮುಣಗಿರ್ರಿ. ಉಳಿದ ಸಮಯ ಎಲ್ಲ ಅದರೊಳಗೆ ಮಾಡ್ರಿ. ನೀವು ಬ್ಯಾಟ್ರಿ ಚಾರ್ಜ್ ಮಾಡಾಗ, ಮೊಬೈಲ್ ಚಾರ್ಜ್ ಮಾಡಾಗ ಎಷ್ಟೊತ್ತಿರ್ತೀರಿ? ಒಂದು 15-20 ನಿಮಿಷ ಇಡ್ತೀರಿ. ಇಡೀ ದಿನ ಅದು ನಿಮಗೆ ಬ್ಯಾಟ್ರಿ ಮೊಬೈಲ್ ಚಾಲು ಇರ್ತದಲ್ಲ. ಹಂಗೆ ನೀವು ನಿಮ್ಮ ಆತ್ಮದ ಸಂಘ, ಸತ್ಸಂಗ ಅಂದ್ರೆ ಸತ್ ಅಂದ್ರೆ ನಿಮ್ಮ ಒಳಗಿಂದ ಆತ್ಮ, ಆ ಆತ್ಮದ ಸಂಘದಲ್ಲಿರ್ರಿ. ಸತ್ವ ಏನಂತಾರಲ್ಲ, ಏನದು? ಸತ್ ಒಳಗಿಲ್ಲ ಅಂತ, ಆತ್ಮ ಇಲ್ಲ ಅಂತ ಅಷ್ಟೇ.
ಸತ್ಸಂಗ. ಆ ಆತ್ಮದ ಜೊತೆಗೆ ನೀವಿದ್ರಿ ಅಂತಂದ್ರೆ ನಿಮಗೆ ಏನಾಗ್ತದಂದ್ರೆ ಇಡೀ ದಿನ ಚೆನ್ನಾಗಿರ್ತದೆ, ಇಡೀ ದಿನ ಚೆನ್ನಾಗಿರ್ತದೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳೆಯ. ಎದ್ದು ಕೂಡಲೇ ದೇವರು ನೆನೆಸ್ಬೇಕು, ಫಸ್ಟ್ ಅದೇ ನೆನೆಸ್ಬೇಕು. ಎದ್ದು ಕೂಡಲೇ ಮೂಲಿಗೆ ಹೋಗೋದು, ಬಾರಿಗೆ ತಗೊಳ್ಳೋದು, ದಿಕ್ಕ ಪಡೋದು, ಕಸ ಬೆಳಗ್ಗೆ ಅದಕ್ಕಿಂತ ಮೊದಲು ಏನ್ ಮಾಡ್ಬೇಕು? ಫಸ್ಟ್ ಶಿವ ಬ್ರಹ್ಮ ಪರಮ. ನೀವು ಅವನ ಹೆಸರು ಏನ್ ಇಡ್ತೀರಿ ಇಟ್ಟ ಹೆಸರಲ್ಲೇ ಕರೀರಿ. ಅವನಿಗೆ ನೀವೇ ಒಂದು ಹೆಸರು ಇಡ್ರಿ, ಯಾರ್ಯಾರಿಗೂ ಹೆಸರು ಇಡ್ತಿರತ್ತ, ಅವನಿಗೊಂದು ನಿಮ್ಮದೇ ಒಂದು ಸ್ಪೆಷಲ್ ಹೆಸರು ಇಡ್ರಿ. ನಾನಂತೂ ಶುದ್ಧ ಬ್ರಹ್ಮ ಅಂತ ಇರ್ತೀನಿ. ನೀವೇನ್ ಇಡ್ತೀರಿ? ಬಸವಣ್ಣ ಕೂಡಲ ಸಂಗಮ ಅಂತ ಇರ್ತಾನೆ, ನಕ್ಕ ಮಾದೇವಿ ಚನ್ನ ಮಲ್ಲಿಕ. ನಿಮ್ಮದೊಂದು ಹೆಸರು ಇಡ್ರಿ, ಅವನಿಗೆ ಏಟ್ ಹೆಸರು ಇಟ್ರು ಒಂದೇ. ನೀವು ಒಂದು ಹೆಸರಿಟ್ಟು ಮುಂಜಾನೆ ಎದ್ದು ಕೂಡಲೇ ಅವನಿಗೆ ಕರೆದ್ಬೇಕು. ಅವನ ಹೆಸರು ಕರೆದ್ರೆ ಹೆಂಗ ನಿಮ್ಮ ಮಗನ ಕರೆದ್ರೆ ಹೆಂಗ್ ಮಗ ಎದ್ದು ಬರ್ತಾನ, ಅವನು ಎದ್ದು ಬರ್ಬೇಕು. ಆ ರೀತಿ ನಿಮ್ಮ ಕರೆ ಇರ್ಬೇಕು, ಹಂಗ ಕರಿಬೇಕು. ಅವನಿಗೆ ನೆನೆಸ್ಬೇಕು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳೆಯ. ಇಡೀ ದಿನ ಸುರಕ್ಷಿತವಾಗಿರ್ತೀರಿ. ಮುಂಜಾನೆ ಹಾಸಿಗೆಯಿಂದ ಎದ್ದು ಮತ್ತೆ ಒಳ್ಳೆ ರಾತ್ರಿ ಹಾಸಿಗೆ ಓದ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ರಾತ್ರಿ ಹಾಸಿಗೆಯಾಗಿ ಮಕ್ಕೊಂಡವ್ರು ಮತ್ತೆ ಮುಂಜಾನೆ ಏಳ್ತಿ ಗ್ಯಾರಂಟಿ ಇಲ್ಲ. ಮುಂಜಾನೆ ಎದ್ದು ಕೂಡಲೇ ಎದ್ರೆ ಅಂದ್ರೆ ಇವತ್ತೊಂದಿನ ಪರಮಾತ್ಮ ಸ್ಯಾಂಕ್ಷನ್ ಮಾಡಿ ಅನ್ನೋದು ಖುಷಿ ಪಡ್ತೀವಲ್ಲ, ಅವನಿಂದ ಇದೆಲ್ಲ ನಾವು. ಅದಕ್ಕೆ ಫಸ್ಟ್ ಅವನಿಗೆ ನೆನಸು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಅಂದ್ರೆ ಫಸ್ಟ್ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗ ಅಂತಂದ್ರೆ ನಿಮ್ಮ ಆತ್ಮ. ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳೆಯ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ಪೂಜಾ ಪುನಸ್ಕಾರ ಮುಂದೆ ಸ್ನಾನ ಮಾಡಿ ಪೂಜಾ ಗೀಜೆ ಮಾಡಿದ್ರೆ ಅಂದ್ರೆ ನಿಮ್ಮ ಪಾಪ ಕರ್ಮಗಳು ಏನ್ ಇವತ್ತು ಫಲ ಕೊಡ್ತಿದ್ದು ಅವೆಲ್ಲ ಹೋಗ್ಬಿಡ್ತಾವ. ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ. ಶಂಭೋ ನಿನ್ನಯ ನೋಟ. ಗುರುವನ್ನ, ದೇವರನ್ನ, ಫೋಟೋವನ್ನ ಏನೆಲ್ಲ ನೋಡ್ತಿರಲ್ಲ, ನಿನ್ನ ನೋಟ ಎರೆ ಹಿಂಗದ ಕಣ್ಬೇಕು. ಎಷ್ಟು ನೋಡಿದ್ರು ಇನ್ನ ನೋಡ್ಬೇಕು ಅನ್ನಿಸ್ತದಪ್ಪ ಪರಮಾತ್ಮ, ಇನ್ನ ನೋಡ್ಬೇಕು. ಇದು ಬಿಡಬಾರ್ದು. ಆಕಳು ಕರ್ರ ಹಾಲು ಬಿಡ್ತಿರಲ್ಲ, ಅದನ್ನ ಹೆಂಗ್ ಬಿಡಿಸ್ತಾರಲ್ಲ ಹಾಂಗಾಗ್ಬೇಕು ನಮಗ್. ಶಂಭು ನಿಮ್ಮಯ ನೋಟ ಹೆರೆ ಹೆಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು. ಗುರುವಿನ ವಾಕ್ಯ, ಶಾಸ್ತ್ರದ ವಾಕ್ಯ, ದೇವರನ್ನ ಇದನ್ನೆಲ್ಲ ನಂಬುಕೊತಿರೋದು ಶರಣಾಗತಿನಾಗಿರೋದು. ಶಂಭು ನಿಮ್ಮಯ ನೋಟ ಹೆರೆ ಹಿಂಗದ ಕಣ್ಬೇಟ. ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಜಂಗಮಾರ್ಚನೆ ಏನಿದು? ಗುರು ಅಂತಂದ್ರೆ ಏನು, ಜಂಗಮ ಅಂದ್ರೆ ಏನು? ಇದು ಗುರುವಿನ ಸ್ಥಾನ. ನೀವು ಬಂದಿರಿ, ನೀವೇನಾಗಿರಿ? ಈಗ ಶಿಷ್ಯರಾಗಿರಿ. ಇಲ್ಲಿ ಯಾರು ಬರ್ತಾರೆ ಅವರೆಲ್ಲರೂ ಶಿಷ್ಯರು. ಇದು ಗುರುವಿನ ಸ್ಥಾನ, ಗುರು ಶಿಷ್ಯರು. ಇಲ್ಲಿ ಯಾರು ಜುಮ್ಮೆದಾರಿ ಅಂತಂದ್ರೆ ಶಿಷ್ಯರು. ಅದಕ್ಕೆ ಬಂದಿರ್ತಾರ? ಜ್ಞಾನಕ್ಕಾಗಿ ಬಂದಿರ್ತಾರ. ಮತ್ತ 3 ತಾಸಿಗೊಮ್ಮೆ ಶಿಷ್ಯರಿಗೆ ಹಚ್ಚಿ ಹತ್ತಿರ್ತದ ಊಟಕ್ಕೆ. ನಾವು ಬರೀ ಊಟ ಹೊಟ್ಟೆ ಅಂತವನಿಗೆ ಬ್ರಹ್ಮಜ್ಞಾನ ಹೇಳ್ಕೊತ ಕೂತರ ಹೊಟ್ಟೆ ಹೆಂಗೆ ಆಗ್ತದ? ಮೊದಲು ಊಟಕ್ಕೆ ಆಗ್ತದೆ. ಅದಕ್ಕಿಲ್ಲ ಅನ್ನ ದಾಸೋಹ, ಜ್ಞಾನ ದಾಸೋಹ ಗುರುವಿನ ಜವಾಬ್ದಾರಿ. ಎಲ್ಲಿ? ಗುರು ಇದ್ದ ಜಾಗಕ್ಕೆ ಬಂದಿರಿ ಅಂತಂದ್ರೆ. ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ ಅಂದ್ರೆ ಪರಮಾತ್ಮ ನಿಮಗೆ ಒಲಿಬೇಕಾದ್ರೆ ಈ ಗುರುವನ್ನ ಬರೇ ಇಲ್ಲ ಮಠಕ್ಕೆ ಬಂದು ಊಟ ಮಾಡಿ ಏನ್ ಹೇಳ್ತಾರೆ ಕೇಳಿ ಹೋದ್ರೆ ಆಗಂಗಿಲ್ಲ. ಇವ್ರನ್ನ ನಿಮ್ಮ ಮನೆಗೆ ಕರೀಬೇಕು. ನಿಮ್ಮ ಮನೆಗೆ ಕರೆದು ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೆ ಉಪಚಾರ ಮಾಡಿ ಅವ್ರ ಊಟಕ್ಕೆ ಹಾಕಿ ಅವರನ್ನ ನೀವು ಸಂತೋಷ ಮಾಡಿದ್ರೆ ಈ ಗುರುನೇ ನಿಮ್ಮ ಮನೆಗೆ ಜಂಗಮನಾಗಿ ಬರ್ತಾನ. ಆವಾಗ ನೀವು ಭಕ್ತರಾಗಿರ್ತೀರಿ. ಜಂಗಮ ಭಕ್ತ ಅಂದ್ರೆ ನಿಮ್ಮ ಮನೆಯೊಳಗೆ, ಮಠದೊಳಗ ಗುರು ಶಿಷ್ಯರು. ಅಲ್ಲಿ ಯಾರು ಜುಮ್ಮೆದಾರಿ ಇರ್ತಂದ್ರೆ ಭಕ್ತನ ಜುಮ್ಮೆದಾರಿ ಇರ್ತದೆ. ಆ ಜಂಗಮನ ಅವಶ್ಯಕತೆ ಏನು? ಜಂಗಮಾರ್ಚನೆಯ ಮಾಟ ಕೂಡಲ ಸಂಗನ ಕೂಟ. ಈಗ ಗುರುವಿನ ಬಳಿ ಬಂದು ಗುರುವಿನ ಸೇವೆ ಮಾಡ್ರಿ. ನಿಮ್ಮ ಹತ್ರ ಕರ್ಕೊಂಡು ಗುರುವಿನ ನಿಮ್ಮಲ್ಲಿ ಬಂದ್ರು ಅದೇ ಗುರು ಬರ್ತಾನ, ಇಲ್ಲಿ ಬಂದ್ರು ಅದೇ ಗುರು ಇರ್ತಾನ. ಆದ್ರೆ ನಿಮ್ಮಲ್ಲಿ ಬಂದಾಗ ಜಂಗಮನಾಗಿ ಬರ್ತಾನ, ಇಲ್ಲಿ ಬಂದಾಗ ಗುರುವಾಗಿರ್ತಾನ. ಹ್ಯಾಂಗಿದು ಅಂತಂದ್ರೆ ಆ ಸಂಕ್ರಮಣಕ್ಕೆ ನದಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಿರಲ್ಲ. ನದಿ ಸ್ನಾನ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? ನದಿಗೆ ಹೋಗ್ತಾರೆ. ಹಂಗ ಗುರು ಇದ್ದ ಲ್ಯಾಂಡ್ ಫೋನ್ ಇದ್ದಂಗ ಗುರು ಅಂತಂದ್ರೆ ಅಲ್ಲೇ ಹೋಗ್ಬೇಕು. ಫೋನ್ ಎಲ್ಲಿರ್ತದೆ ಅಲ್ಲಿಗೆ ಹೋಗ್ಬೇಕು. ಮತ್ತೆ ನದಿಗೆ ಹೋಗಿ ಸ್ನಾನ ಮಾಡಿರಲ್ಲ, ಅವ್ರಿಗೆ ನೋಡಿದ್ರೆ ನಮ್ಮ ನಲ್ಲಿ ಒಳಗೆ ಬಂದು ನೀರೇ ಹೋಗ. ಅದೇ ನದಿಗೆ ಹೌದಾ? ಇಲ್ಲ, ಇದು ಜಂಗಮ, ಅದು ಗುರು ಅಷ್ಟೇ. ನಾನು ಅದೇ ನೀರು ಸ್ನಾನ ಮಾಡೀನಿ, ಅಲ್ಲಿ ಹೋದವರು ಅದೇ ನೀರು ಸ್ನಾನ ಮಾಡ್ಯಾರ. ಇಬ್ರು ಗುರು ಜಂಗಮ. ಅದೇ ಕೃಷ್ಣ ನದಿ ನೀರು, ಅದೇ ತುಂಗಭದ್ರಾ ನದಿ ನೀರು ನಾವು ಸ್ನಾನ ಮಾಡಿ. ಅಲ್ಲಿನೂ ಅದೇ, ಇಲ್ಲಿನೂ ಅದೇ.
ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹ ಬೇಕೆ. ಇಲ್ಲಿದ್ದೇವೆ ಅಂದ್ರೆ ಸದಾ ಪರಮಾತ್ಮನ ನೆನೆಸ್ಕೊತಿರ್ತೀವಿ. ಒಂದು ವೇಳೆ ಶಿವನ ಪಾದ ಸೇರಿದೆವು ಅಂದ್ರೆ ಶಿವನ ಪಾದಗಳಿಗೆ ಇರ್ತೇವೆ ಅಷ್ಟೇ. ಏನು ಫರಕಾಗಲ್ಲ, ಏನೇನು ಫರಕಾಗಲ್ಲ. ಅದಕ್ಕೆ ಈ ರೀತಿ ನೀವೇನಂತಂದ್ರೆ ಮುಖ ಎಕಡೆ ಟರ್ನ್ ಆಗಬೇಕು, ಪರಮಾತ್ಮನ ಕಡೆ ಒಳಬೇಕು, ಆಧ್ಯಾತ್ಮ ಸಾಧನ ಕಡೆ ಒಳಬೇಕು. ಕನ್ನಡಿ ಆ ಕಡೆ ಮುಖ ಮಾಡಿ ಇದ್ರಾಗ ನೋಡ್ತೀನಿ ಅಂದ್ರೆ ಕನ್ನಡಿ ಉಲ್ಟಾ ಮಾಡಿದ್ರು ಕನ್ನಡಿ ಕಾಣಲ್ಲ. ಕನ್ನಡಿ ಸೀದಾ ಇದ್ದಾಗೂ ನಿಮ್ಮ ಮುಖ ಬೇರೆ ಕಡೆ ಇತ್ತಂದ್ರೆ ಪರಮಾತ್ಮ ಹೆಂಗೆ ಕಾಣ್ತಾನೆ? ಮುಖ ಆ ಕಡೆ ಹರಿಬೇಕು, ಗುರುವಿನ ಕಡೆ, ಶಾಸ್ತ್ರದ ಕಡೆ, ದೇವರ ಕಡೆ ನೀವು ಹರಿಬೇಕು. ಮನಸ್ಸು ಆ ಕಡೆ ಹರಿಬೇಕು. ಹರಿದಾಗ ಏನಾಗ್ತದ? ಆತ್ಮಸಮ್ಮುಖಿ ಆಗ್ತದ. ಅದಕ್ಕೆ ಈ ಕನ್ನಡಿ ಸುಖ ಹೆಂಗಾಗಬೇಕಪ್ಪ ಅಂದ್ರೆ, ಒಬ್ಬ ರಾಜ ಇದ್ನಂತ. ರಾಜ್ಯಭಾರ ಮಾಡಿ ತಲೆ ಬಿಸಿ ಆದಾಗ ಎಲ್ಲ ಏನ್ ಮಾಡ್ತಿದ್ನಂತ, ಒಂದು ಕನ್ನಡಿ ಮನೆ ಇತ್ತಂತ. ಒಂದು ಕನ್ನಡಿ ಮನೆ ಒಳಗೆ ಜಗ್ಗೆ ತರತರದ ಕನ್ನಡಿಗಳು, ಬಣ್ಣದ ಕನ್ನಡಿಗಳು, ಆಕಾರದ ಕನ್ನಡಿಗಳು ಮಾಡ್ತಾನೆ. ಒಂದು ಕನ್ನಡಿ ಮುಂದೆ ಹೋಗಿ ನಿಂತರ ಎತ್ತರ ಕಾಣೋದು, ಇನ್ನೊಂದು ಕನ್ನಡಿ ಮುಂದೆ ಹೋದ್ರೆ ಗಿಡ್ಡ ಕಾಣೋದು. ಜಾತ್ರೆಗೆ ನೋಡಿರಿಲ್ಲ ಕನ್ನಡಿಲೆಲ್ಲ ಇವು ಇರ್ತಾವ ನೋಡ್ರಿ. ಒಂದ್ರಾಗ ದಪ್ಪ ಕಾಣೋದು, ಒಂದ್ರಾಗ ತೆಳ್ಳಗೆ ಕಾಣೋದು. ಇವೇನೇನು ಬಣ್ಣದ ಕನ್ನಡಿಗಳು, ಸಾವಿರಾರು ಕನ್ನಡಿಗಳು. ರಾಜ ಅವ ಬೇಸರಾದಾಗ ಓದ್ತಿದ್ನಂತ, ಆ ಕನ್ನಡಿ ಮುಂದೆ ನಿಂದಿರ್ತಿದ್ನಂತ. ತನ್ನ ತರತರದ ಪ್ರತಿಬಿಂಬಗಳನ್ನು ನೋಡಿ ಮನಸ್ಸು ಸಮಾಧಾನ ಮಾಡಿಕೊಂಡು ನಕ್ಕು ಹೊರಗೆ ಬರ್ತಿದ್ನಂತ. ಹೊರಗೆ ಬರುವಾಗ ಏನಾಯ್ತು, ಒಂದು ದಿವಸ ಅದು ಹೋಗಕ್ ಕೊಂಡಿ ಹಾಕಿ ಬರ್ತಿದ್ನಂತ. ಕೊಂಡಿ ಹಾಕಿ ಬರೋದು ಮರ್ತು ಬಿಟ್ಟಿದ್ನಂತ. ಒಂದು ಸಲ ಕೊಂಡಿ ಹಾಕಿ ಬರೋದು ಮರ್ತದಕ್ಕೆ ಏನಾಯ್ತು, ಒಳಗೊಂದು ನಾಯಿ ಹೊಕ್ಕೊಂಡ್ಬಿಡ್ತಂತೆ. ಕನ್ನಡಿ ಮನೆಯಾಗ ಹೋಗಿ ನಾಯಿ ಹೊಕ್ಕೊಂಡ್ಬಿಡ್ತಂತೆ. ನಾಯಿ ಹೊಕ್ಕೊಂಡ್ಕೊಂಡು ನಾಯಿ ಪರೇಶಾನ್ ಆಗ್ಬಿಡ್ತು. ಅದು ರಾಜನ ನಾಯಿ ನನಗೆ ಒಂದೇ ಸಾಕೇನಂತ ನಾನ್ ತಿಳ್ಕೊಂಡಿನಿ. ಒಳಗೆ ರಾಜ ಸಾವಿರಾರು ನಾಯಿಗಳು ಸಾಕ್ಯಾನಲ್ಲ, ಎಲ್ಲ ಕನ್ನಡ ನಾಯಿಗಳೇ ನಾಯಿಗಳು. ಇಷ್ಟೊಂದು ನಾಯಿ ಸಾಕ್ಯಾನಲ್ಲಿ ರಾಜ ಈ ಒಳಗಂತೇಳಿ ಈ ನಾಯಿ ಬೋಳಲಕತ್ತದ. ಈ ನಾಯಿ ಬೊಗಳಿದ್ರೆ ಅವು ಸಾವಿರಾರು ನಾಯಿಗಳು ಇದಕ್ಕೆ ಒಳ್ಳೆ ಬೊಗಳಕತ್ತದ. ಇದಕ್ಕೆ ಅದು ಬೊಗಳು, ಅದಕ್ಕೆ ಇದು ಬೊಗಳು, ಎಲ್ಲ ಬೊಗಳೋದು. ಪ್ರತಿಬಿಂಬನು ಬೊಗಳು, ಬಿಂಬನು ಬೊಗಳಿ ತಲೆ ಸುತ್ತಿ ಬಿದ್ದು ಸತ್ತೋಯ್ತು ಅಂತ ನಾಯಿ. ಅದಕ್ಕೆ ಸಿಟ್ಟು ಬಂತು, ಬೇಸರ ಆಯ್ತು, ಸಿಟ್ಟು ಬಂತು, ಒದರ್ತು. ಯಾಕೆ ಸಿಟ್ಟು ಬಂತು, ಯಾಕೆ ಬೇಸರ ಆಯ್ತು ಅಂತಂದ್ರೆ, ರಾಜಗೆ ಯಾಕೆ ಅವೇ ಕನ್ನಡಿಗಳು ಸುಖ ಕೊಟ್ಟವ, ಈ ನಾಯಿಗೆ ಯಾಕೆ ಈ ರೀತಿ ದುಃಖ ಕೊಟ್ಟು ಸಾಯಂಗ ಮಾಡಿದ್ವು ಅಂತಂದ್ರೆ, ಸುತ್ತಮುತ್ತ ಇರೋವೆಲ್ಲ ನನ್ನವೇ ಪ್ರತಿಬಿಂಬ ಅಂತೇಳಿ ರಾಜ ತಿಳ್ಕೊಂಡಿದ್ನಲ್ಲ, ಅದಕ್ಕೆ ಅವನಿಗೆ ಸುಖ ಸಿಕ್ತು. ನೀವೆಲ್ಲ ಕೂತಿರಿ, ನಿಮ್ಮ ಮುಖಗಳು ನನ್ನ ಮುಖಗಳು. ಅಲ್ಲಿ ಕೂತು ಕೇಳಕತ್ತವ್ರು ನಾನೇ, ಇಲ್ಲಿ ಕೂತು ಹೇಳೋನು ನಾನೇ, ಒಳಗೆ ಕೂತು ಕೇಳೋನು ನಾನೇ. ಇದರಾಗ ಸುಖ ಅದ. ನೀವೇ ಬೇರೆ ನಾವೇ ಬೇರೆ, ನೀವೇ ಬೇರೆ ನಾವೇ ಬೇರೆ ಅಂತಂದ್ರೆ, ಭೇದ ಮಾಡ್ದೇವಂತಂದ್ರೆ ಏನಾಗ್ತೀವಿ? ನಾಯಿ ಆದಂಗೆ ಆಗ್ತೀವಿ. ಭೇದ ಭಾವ ಮಾಡ್ದೇವಂತಂದ್ರೆ ನಾಯಿ ಆಗ್ತೀವಿ. ಒಂದೇ ಅಂತ ತಿಳ್ಕೊಂಡ್ರೆ ಸುತ್ತಮುತ್ತ ಗಿಡ ಮರಗಳು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಎಲ್ಲ ಜೀವರಾಶಿಗಳು ಏನೇನದವು ಅವೆಲ್ಲ ನಾನೇ ಅಂತ ತಿಳ್ಕೊಂಡೆವು. ಅಖಂಡ ಭಾವ, ಏಕೋಭಾವ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ಎಲ್ಲನೂ ಬ್ರಹ್ಮ ಸ್ವರೂಪನೇ ಅದ, ಮತ್ತು ನಾನು ಬ್ರಹ್ಮದಿನಿ, ಎಲ್ಲ ಅಖಂಡ ಬ್ರಹ್ಮ ಒಬ್ಬನೇ ಅದನ್ನ ಅಂತ ತಿಳ್ಕೊಂಡು ನಾವು ಹೋದೆವಂತಂದ್ರೆ ನಮಗೆ ಆನಂದ ಆಗ್ತದೆ. ಅದಕ್ಕೆ ಲಿಂಗ ಅಂತಾರೆ. ಲಿಂಗ ಅಂದ್ರೆ ಒಂದೇ, ಅಂಗ ಅಂದ್ರೆ ನಾನಾ ರೀತಿ. ಅದಕ್ಕೆ ಎಲ್ಲ ಹಿಂಗೆ ಪ್ರವಚನ ಕೇಳ್ತಾ ಮಾಡ್ಕೋತಾ ಹಿಂಗೆ ಮಾಡ್ಕೋತ ಕಡೆಗೆ ಒಬ್ಬಕ್ಕೆ ಹೆಣ್ಮಗಳು ಹೇಳಕ್ಕೇನು ಬೇಕಾದಷ್ಟು ವಿಷಯ ಅದಾವ, ಅವೆಲ್ಲ ಮೊಟಕುಗೊಳಿಸೋಣ. ಸಮಯ ಬಂತು, ಟೈಮ್ ಆಯ್ತು. ನೆಕ್ಸ್ಟ್ ಪ್ರಸಾದ ಆದ್ಮೇಲೆ ಮತ್ತೆ ಭಜನಿ ಅದು ಮಾಡೋರು ಅದರ ಎಲ್ಲರಿಗೆ ತೊಂದರೆ ಆಗಬಾರ್ದು. ನಾವು ಹೇಳ್ಕೊತ ಕೂತಾಗ ಇನ್ನೊಂದು ಏನಂದ್ರೆ ತಲೆ ಬಿಸಿ ಮಾಡೋದು, ತತ್ವಜ್ಞಾನ ಒಂದು ಸ್ವಲ್ಪ ತಣ್ಣಗಾಗಂತ ಹೇಳೋದಕ್ಕೊಂದು ಮಾತು ಏನಪ್ಪ. ಒಬ್ಬ ಹೆಣ್ಮಗಳು ಸುಮಾರು 55-60 ವರ್ಷದ ಹೆಣ್ಮಗಳು ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಏನ್ ಮಾಡಿದಳು, ಹುಷತ್ ಕೂತ್ಬಿಟ್ಲಕ್ಕ. ಬ್ಯಾಸರ ವಜ್ಜಿ ಹೈರಾಣಾಗಿದ್ದಳು. ಯಾಕೆ ಗುರುಗಳಿಂದ ಶಿಷ್ಯರು ನಿಂತಾರ. ಏನಂತಾರ ಶಿಷ್ಯರು, ಗುರುಗಳು ಅಮ್ಮಗ ನೀರು ಬೇಕಂತ ಕೇಳ್ರು, ನೀರು ಕೊಡ್ರಿ, ಪಾಪ ಹೈರಾಣಾಗ್ಯಾಳ, ದಣದಳ ಅಮ್ಮ ಅಂದು. ಗುರುಗಳೇನಂದ್ರು, ಅಮ್ಮ ನಿನ್ನ ವಯಸ್ಸೆಷ್ಟು ಅಂತ ಕೇಳಿದ್ರು. ದಣದಳ ಮತ್ತು ಮೆತ್ತಗದಕ್ಕೆ ಕೇಳಬೇಕಲ್ಲ ವಯಸ್ಸೆಷ್ಟು. ಆಕೆ ಏನು ಹೇಳಿದಳು, ನನ್ನ ವಯಸ್ಸು ನೋಡಪ್ಪ 20 ವರ್ಷ. ನಮ್ದು 20 ವರ್ಷ ವಯಸ್ಸು. 20 ವರ್ಷ ಪರೇಶಾನ ಆದವ್ರು ಯಾರು? ಹಿಂದೆ ನಿಂತ ಶಿಷ್ಯರು, ಗೊತ್ತಿಲ್ಲ ಅವ್ರಿಗೆ. ಗುರುಗಳು ಚಪ್ಪಾಳೆ ತಟ್ಟಿ ಖುಷಿ ಪಟ್ಟರು. ಏನು ಚಲೋ ಹೇಳಿದೆಲ್ಲ ಉತ್ತರ. ನೀನು
ಮತ್ತು ನಿಮ್ಮ ಯಜಮಾನ್ರ ವಯಸ್ಸು ಎಷ್ಟದ? 15 ವರ್ಷ. ನಿಮ್ಮ ಯಜಮಾನ್ರ 15 ವರ್ಷ. ನಿಮ್ಮ ಅತ್ತಿ ವಯಸ್ಸು ಎಷ್ಟದ? ನಮ್ಮ ಅತ್ತಿ ವಯಸ್ಸು 10 ಅದ ರೀ. ಮಾವಂದ ಎಷ್ಟು? 5 ವರ್ಷ ಅಷ್ಟೇ. ಇಷ್ಟೇ ವಯಸ್ಸು. ಅನ್ನು ನಮ್ಮ ಮಕ್ಕಳು ಹುಟ್ಟಿಲ್ಲ ಅಂದಳಕ್ಕೆ, ನಮಗೆ ಮಕ್ಕಳೇ ಹುಟ್ಟಿಲ್ಲ ಅಂದ. ಇವ್ರು ಆಕಿ ಹೇಳ್ದಂಗೆಲ್ಲ ಇವ್ರ ಗುರುಗಳು ಚಪ್ಪಾಳೆ ತಟ್ಟಿ ಖುಷಿ ಪಡ್ಲಕತ್ತಾರ. ಹಿಂದೆ ನಿಂತ ಶಿಷ್ಯರು ತಲೆ ಕೆಡ್ಲಕತ್ತ. ಏನಿದು? ಅಕ್ಕಿ 60 ವರ್ಷನಕ್ಕಿ 20 ವರ್ಷ ಅಂತಾಳ. ಮನೆಗೆಲ್ಲ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ದರ್ಬಾರದ, ನೋಡಿದ್ರೆ ಮಕ್ಕಳು ಹುಟ್ಟಿಲ್ಲ ಅಂತಾಳ. ಏನ್ ನಡ್ತೀರಿ ಗುರುಗಳೇ ಇದೆಲ್ಲ ನೀವು ಅಂತೇಳಿ ಶಿಷ್ಯರು ಗುರುಗಳಿಗೆ ಪ್ರಶ್ನೆ ಹಾಕಿದ್ರು. ಅದು ಪ್ರಶ್ನೆ ಹಿಂಗಲ್ಲಪ್ಪ, ಆಕೆ 60 ವರ್ಷ ಇದ್ರೂ ಸಹಿತ 20 ವರ್ಷಲಿಂತ ಈ ಅರಮರಸ್ ಮಠಕ್ಕೆ ಬರ್ಲಕತ್ತಾಳ. ಈ ಮಠಕ್ಕೆ ಬಂದು ಆಧ್ಯಾತ್ಮ ಸಾಧನೆ ಎಷ್ಟು ಮಾಡ್ಲಕತ್ತಾಳ ಅಷ್ಟೇ ಆಕಿದ ವಯಸ್ಸು. ಹೊರತು ಉಳಿದದ್ದೆಲ್ಲ ವೇಸ್ಟ್, ಕಸ. 60 ವರ್ಷನಾಗ 20 ವರ್ಷಲಿಂತ ಇಲ್ಲೇನು ಸಾಧನೆ ಮಾಡಾಳ ಇಷ್ಟಕ್ಕೆ. ಆಕಿ ಗಂಡ ನಾನು ಹೆಣ್ತಿ ಎಲ್ಲಿಗೆ ಓದ್ತಾಳ ಅಂತ ಹೇಳಿ ಬಂದು ನೋಡೋದಕ್ಕೆ ಬತ್ ಸೇರೋದಕ್ಕೆ ಅವ 5 ವರ್ಷ ತಡ ಮಾಡಿ ಬಂದು ಸೇರೋಣ. ಅದಕ್ಕೆ ಆಕೆ ಗಂಡದ್ದು 15 ವರ್ಷ ಸಾಧನ ಇದ್ದದಕ್ಕೆ ಆಕೆ ಗಂಡಗೆ 15 ವಯಸ್ಸು ಅಂತ ಹೇಳ್ತಾಳ ಆಕೆ. ಇವೆರಡು ಗಂಡ ಹೆಣ್ತಿ ಯಾಕಡೆ ಓದ್ತಾ ಆಕೆ ಅತ್ತಿ ನೋಡ್ಲಕ್ಕೆ ಬಂದಳು. ಅತ್ತಿ ಬಂದ ಮೇಲೆ ಆಕೆ ಒಂದು 5 ವರ್ಷ ತಡ ಮಾಡಿ ಸೇರಿದಳು. ಆಕೆ 10 ವರ್ಷಲಿಂದ ಮಠಕ್ಕೆ ಬರ್ಲಕತ್ತಾಳ. ಹಿಂಗಾಗಿ ಆಕೆ ವಯಸ್ಸು 10 ಅಂತ ಹೇಳ್ತಾನ. ಮತ್ತ ಅವ್ರ ಮಾವ ಎಲ್ಲಿ ಹೋಗ್ತಾರೆ, ಇಡೀ ಮನಿ ಮಂದಿ ಎಲ್ಲ ಬಂದದಕ್ಕೆ ಮಾವು ಬಂದು ಚೆಕ್ ಮಾಡ್ದ. ಈಗ ಮಾವು ಒಂದು 4-5 ವರ್ಷ ಆಯ್ತು ಬರ್ಲಕತ್ತಾನ. ಅವನ ವಯಸ್ಸು 80 ವರ್ಷ ಬದುಕಿದ್ರೇನು 90 ವರ್ಷ ಬದುಕಿದ್ರೇನು. ಈ ಸಾಧನೆ ಒಳಗೆ ನೀವು ಎಷ್ಟು ವಯಸ್ಸು ಬದುಕಿದ್ರಿ ಅಷ್ಟೇ ನಿಮ್ಮ ಸಾರ್ಥಕ. ಉಳಿದು ಉಸಿರಾಡಿಸಿದ ಗಾಳಿ ವೇಸ್ಟ್, ತಿಂದ ಅನ್ನ ವೇಸ್ಟ್, ಕುಡಿದ ನೀರು ವೇಸ್ಟ್, ಬದುಕಿದ ಆಯುಷ್ಯ ವೇಸ್ಟ್, ಎಲ್ಲ ವೇಸ್ಟ್. ಅದಕ್ಕೆ ಇನ್ನು ಮುಂದಾದ್ರೂ ನಿರಂತರವಾಗಿ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗ್ರಿ. ಇದು ಸಾಧನೆ ಮಾಡುವಾಗ ನಿಮ್ಮ ಕಾಲ ನಿಂತು ಬಿಟ್ಟಿರ್ತದೆ. ಆಯುಷ್ಯ ಈಗೇನು 1 ತಾಸು ನೀವು ಸತ್ಸಂಗ ಕೇಳಿರಲ್ಲ, ಈ 1 ತಾಸಿನ ಆಯುಷ್ಯ ನಿಮ್ಮೊಳಗೆ ಜಮಾ ಆಗ್ತದೆ. ಆಯುಷ್ಯ ಕಡಿಮೆ ಆಗಂಗಿಲ್ಲ, ಇಲ್ಲಿ ಕಡಿಮೆ ಆಗಲ್ಲ. ಬೇರೆ ಏನಾರು ಮಾಡಿದ್ರೆ ಅಂದ್ರೆ ಆಯುಷ್ಯ ಕಡಿಮೆ ಆಗ್ತದೆ. ಈ ಸತ್ಸಂಗ ಮುಗಿಸಿ ನೀವು ಹೊರಗೆ ಹೋಗೋ ಟೈಮ್ ಒಳಗೆ ಒಬ್ಬರ ಮುಖ ಒಬ್ರು ನೋಡ್ಕೊಳ್ರಿ. ಬ್ರಹ್ಮ ತೇಜಸ್ಸು ಕಳೆ ತುಂಬಿರ್ತದೆ. ಅದೇ ಸಿನಿಮಾ ಟಾಕಿದ್ರೆ ಅಂತ ಹೊರಗೆ ಬರೋದು ನೋಡ್ರಿ, ಹೆಣಕ್ಕೆ ಹೋಗಿ ಬಂದಂಗೆ ಆಗಿರ್ತದೆ. ಅವ್ರು ಮಾರಿ ದಣದ್ ಹೋಗ್ಬಿಟ್ಟಿರ್ತಾರ. ಸೌಂಡು, ಬಣ್ಣ, ಕುಣಿತ ಎಲ್ಲ ನೋಡಿ. ಹಿಂಗಾಗಿ ಇದು ಅಧ್ಯಾತ್ಮ ಸಾಧನೆ ನಿಮಗೆ ಅಮೃತವನ್ನು ಉಂಟು ಮಾಡ್ತದೆ, ಒಳಗೆ ಸಂತೋಷವನ್ನು ಉಂಟು ಮಾಡ್ತದೆ. ಇಂಥ ಸಾಧನೆಯಲ್ಲಿ ನಮಗ ದಾರಿ ಹಚ್ಚಿದವರೇ ಈ ಇವರೇ ನಮಗೆ ಕರ್ಕೊಂಡು ಬಂದಿರ್ತಾರೆ. ಅವ್ರ ಕೈಯಾಗೆ ನಾವೆಲ್ಲ ಬೆಳೆದು ದೊಡ್ಡವರಾಗಿ, ಅವ್ರ ಕೈಯಾಗೆ ನಾವೆಲ್ಲ ಕಲ್ತೀವಿ. ಇಂಥ ಒಂದು ಸಾಧನೆ ಒಳಗೆ ಬಂದದ್ದಕ್ಕೆ ಮಕ್ಕಳು ಚಾಣ್ಯರಾದ್ರೆ ತಾಯಿ ಅಂದುತ್ತಾಳಂತ, ಶಿಷ್ಯರು ಚಾಣ್ಯರಾದ್ರೆ ಗುರು ಅಂತ. ಇವು ಏನಪ್ಪ ಮುಂದೇನೇನು ಮಾಡ್ತಾನೆ ಇವನು ಆಟಪ್ಪ. ಹಂಗ ಶಿಷ್ಯರಾದವ್ರು ಹೆಂಗಾಗ್ಬೇಕಂತಂದ್ರೆ ಸುದ್ದಿ ಆಗ್ಬೇಕು, ಗುರು ಆದವ ರದ್ದಿ ಆಗ್ಬೇಕು. ನೀವು ಕೂಡಪ್ಪ ಒಂದ್ ಕಡೆ ನಾವೆಲ್ಲ ಮಾತಾಡ್ತೀವಿ. ನೆಕ್ಸ್ಟ್ ವರ್ಷ ನಿಮ್ಮದ್ರಾಗ ಒಬ್ಬರು ಯಾರು ಇಲ್ಲಿ ಬಂದು ಕೂತ್ರಿ ಅಂದ್ರೆ ನನಗಾಗಿ ಕುಂದರ್ಸ್ಬೇಕು. ನೆಕ್ಸ್ಟ್ ನನ್ನ ರದ್ದಿ ಮಾಡಬೇಕು, ನೀವು ಸುದ್ದಿ ಮಾಡಬೇಕು, ತಯಾರಾಗಬೇಕು. ತಯಾರಿ ಮಾಡೋದು ಹೆಂಗ್ರಿ ಅಂತಂದ್ರೆ ಬರ್ರಿ ನಮ್ಮಲ್ಲಿ ಕಲಿಸ್ತೀವಿ. ಪ್ರತಿ ಸೋಮವಾರ 7 ರಿಂದ 8 ಇವ್ರು ತರಬೇತಿ ಕೊಡ್ತಾರೆ. ಸೋಮವಾರಪೇಟೆ ಮಠದೊಳಗೆ ಟ್ರೈನಿಂಗ್ ಆಫೀಸರ್ ಅವರು, ಅಧ್ಯಾತ್ಮದ ಟ್ರೈನಿಂಗ್ ಆಫೀಸರ್ ಅವರು. ಪ್ರತಿ ಸೋಮವಾರ 7 ರಿಂದ 8 3:30 ಅಪ್ಪರು ಸೋಮವಾರಪೇಟೆ ಅಪ್ಪರದು ಆಶೀರ್ವಚನ ಇರ್ತದೆ. ಗುರುಗಳ ಸಾನ್ನಿಧ್ಯದಾಗೆ ಇವೆಲ್ಲ ನಡೀತವ. ಏನಾಗಿದ್ದೆಲ್ಲ ರೆಕಾರ್ಡ್ಸ್ ಆಗ್ತದೆ, ಹೇಳ್ತಾರ ಕೇಳ್ತಾರ. ಎಲ್ಲ ಒಂದು ಬಂಗಾರದಂಥ ಕಾರ್ಯಕ್ರಮ. ನಮ್ಮ ಜೀವನ ಮಾತ್ರ ಬಂಗಾರದ ಜೀವನ. ನಮ್ಮಷ್ಟು ಆನಂದ ಜಗತ್ತಿನಾಗ ಯಾರು ಇಲ್ಲ ಅಂತ ಎದೆ ತಟ್ಟಿ ಹೇಳುವಂಥ ಸ್ಥಿತಿಯೊಳಗೆ ನಾವು ಅದೀವಿ. ನಮಗೆ ಆನಂದ ನಿಮಗೆಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಈಗ ಹಾರೈಸುತ್ತಾ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ನಮಃ ಶಿವಾಯ. ಶ್ರೀ ಇಷ್ಟೊಂದು ನಮ್ಮ ಅನುಭವ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತ ಪೂಜ್ಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಥನೆ ಬೀಳುವ ಅವರಿಗೆ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಕೇಳಿದ್ದಾರೆ.